Hi, welcome to all. In this video, I am going to explain solve out the 2019 year question paper of Mangalore University of Business Taxation 4 means GST. So, this problem na 6 marks ಕೇಳಿದರೆ Mr. Anil made an aggregate turnover of rupees 19 lakh for the month of February 2019. Compute the taxable if following supplies are included in the aggregate turnover. So ಅವರ ಒಂದು aggregate turnover ಅನ್ನು ನೋಡೋಣ. Interstate supply ಕೊಟ್ಟಿದ್ದಾರೆ ಒಂದು ಇನ್ಫಾರ್ಮೇಷನ್. ಸೊ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್ ನೀವು ಇದೊಂದು ಟೇಬಲನ್ನು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಯಾವ್ಯಾವ ಐಟಮ್ಸನ್ನು ಇನ್ಕ್ಲೂಡ್ ಮಾಡಬೇಕು ಮತ್ತು ಯಾವ್ಯಾವ ಐಟಮ್ಸನ್ನು ಇನ್ಕ್ಲೂಡ್ ಮಾಡಬಾರ್ದು ಅಂತ ಇಲ್ಲಿ ನಿಮಗೆ ಒಂದು ಟೇಬಲ್ನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಳ್ಳಿ. ಸೊ ಫಸ್ಟ್ ಇಂಟರ್ಸ್ಟೇಟ್ ಸಪ್ಲೈ rupees 40 lakh. ಸೊ ಅಗ್ರಿಗೇಟ್ ಟರ್ನ್ಓವರ್ ಅಂದರೆ ಗೊತ್ತಿದೆ, ಎನಿ ಸೇಲ್ಸ್. ಸೊ ನಾವೀಗೇನು ಸೇಲ್ ಮಾಡಿದ್ದೀವಿ ವಿ ಮಸ್ಟ್ ಕನ್ಸಿಡರ್ ಫಾರ್ ಅಗ್ರಿಗೇಟ್ ಟರ್ನ್ ಓವರ್ ಮೀನ್ಸ್ ನಥಿಂಗ್ ಬಟ್ ಸೇಲ್. ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ನಾವು ಎಷ್ಟು ಸೇಲ್ ಮಾಡಿದ್ದೀವಿ ಅದನ್ನು ನಾವು ಅಗ್ರಿಗೇಟ್ ಟರ್ನ್ ಓವರ್ನಲ್ಲಿ ತೊಗೊಳ್ತೀವಿ. ಇಂಟರ್ ಸ್ಟೇಟ್ ಸಪ್ಲೈ ನೋಡಿ, ಇಂಟರ್ ಸ್ಟೇಟ್ ಆ್ಯಂಡ್ ಇಂಟ್ರಾ ಸ್ಟೇಟ್ ಸಪ್ಲೈನ ನಾವೇನು ಮಾಡಬೇಕು, ಇನ್ಕ್ಲೂಡ್ ಮಾಡ್ಕೊಬೇಕು. ಓಕೆ, ಇಂಟರ್ ಸ್ಟೇಟ್ ಸಪ್ಲೈ 40 lakh ನಾನು ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಟೈಪ್ ಮಾಡ್ತಾ ಹೋಗ್ತಿಲ್ಲ ಬಿಕಾಸ್ ಆಫ್ ಟೈಮ್ ಕಾನ್ಸ್ಟೆಂಟ್. ನಾನು ಈಚ್ ಒಂದನ್ನು ಟೈಪ್ ಮಾಡ್ತಾ ಹೋದರೆ ನಿಮಗೆ ತುಂಬ 1 hour 2 hours ವಿಡಿಯೋ ಆಗುತ್ತೆ. ಅದರಿಂದ ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೇನೆ ನಾನಿಲ್ಲಿ. ಓಕೆ, ಸೊ ನೆಕ್ಸ್ಟ್ supply to SEZ developers of rupees 1 lakh. ಓಕೆ, ಸಪ್ಲೈ ಟು SEZ ಎಕ್ಸ್ಪೋರ್ಟ್ ಸಪ್ಲೈ ಟು SEZ ನಾವು ಇನ್ಕ್ಲೂಡ್ ಮಾಡಬೇಕು. 1 lakh rupeesನ ಆ್ಯಡ್ ಮಾಡ್ಕೊಳ್ಳೋಣ. ದೆನ್ ಎಕ್ಸ್ಪೋರ್ಟ್ ಟು ಚೀನಾ, ಆಲ್ ಎಕ್ಸ್ಪೋರ್ಟ್ ಆಲ್ಸೋ ವಿ ಶುಡ್ ಕನ್ಸಿಡರ್ ಫಾರ್ ಅಗ್ರಿಗೇಟ್ ಟರ್ನ್ ಓವರ್. ಇಯರ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನಾವು ಅದನ್ನು ಆ್ಯಡ್ ಮಾಡ್ಕೊಬೇಕು 5 lakh. ಸಪ್ಲೈ ವಿತಿನ್ ದ ಸ್ಟೇಟ್, ಓಕೆ, ಸಪ್ಲೈ ಮಾಡಿದರೆ ವಿತಿನ್ ದ ಸ್ಟೇಟ್ ಅದು ಕೂಡ ಅಗ್ರಿಗೇಟ್ ಟರ್ನ್ ಓವರ್ ಬರುತ್ತೆ. 25 lakh ಆ್ಯಡ್ ಮಾಡ್ಕೊಬೇಕು. ಎಕ್ಸೆಂಪ್ಟ್ ಸಪ್ಲೈಸ್ 8 lakh. ರಿಸನ್ ಎಕ್ಸೆಂಪ್ಟ್ ಸಪ್ಲೈಸ್ ನಾವು ಅಗ್ರಿಗೇಟ್ ಟರ್ನ್ ಓವರ್ಗೆ ಆ್ಯಡ್ ಮಾಡ್ಕೊಬೇಕು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಒನ್ ಎಕ್ಸೆಂಪ್ಟೆಡ್ ಸಪ್ಲೈ ದಟ್ ಈಸ್ ಇನ್ಕ್ಲೂಡೆಡ್ ಇನ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್ rupees 8 lakh. ಸೊ ನೆಕ್ಸ್ಟ್ CGST, SGST ಆ್ಯಂಡ್ IGST ಕಲೆಕ್ಟೆಡ್ rupees 2 lakh. ಸೊ ನಿಮಗೆ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಎನಿ ಟ್ಯಾಕ್ಸ್ CGST, SGST, IGST, UTGST ಯಾವುದೇ ಟ್ಯಾಕ್ಸ್ ಇದ್ದರೂ ಅದನ್ನು ನಾವು ಅಗ್ರಿಗೇಟ್ ಟರ್ನ್ ಓವರಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ ಬಿಕಾಸ್ ದಟ್ ಈಸ್ ನಾಟ್ ಅ ಸೇಲ್. ಸೊ ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೇನು? ಅಗ್ರಿಗೇಟ್ ಟರ್ನ್ ಓವರ್ ಮೀನ್ಸ್ ಇಟ್ ಈಸ್ ಅ ಟೋಟಲ್ ಆಫ್ ಸೇಲ್ ಇನ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಇಯರ್. ಅಂದರೆ ಇಟ್ ಇನ್ಕ್ಲೂಡ್ಸ್ ಇಂಟರ್ ಸ್ಟೇಟ್ ಸಪ್ಲೈ, ಇಂಟ್ರಾ ಸ್ಟೇಟ್ ಸಪ್ಲೈ, ಸಪ್ಲೈ ಟು SEZ ಆ್ಯಂಡ್ ಎಕ್ಸ್ಪೋರ್ಟ್ ಟು ಚೀನಾ ಆ್ಯಂಡ್ ಎಕ್ಸೆಂಪ್ಟೆಡ್ ಸಪ್ಲೈ, ನಾನ್ ಟ್ಯಾಕ್ಸಬಲ್ ಸಪ್ಲೈಸ್ ಅಥವಾ ನಿಲ್ ರೇಟೆಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಾವೇನು ಸೇಲ್ ಮಾಡಿದ್ದೀವಿ ವೆದರ್ ಇಟ್ ಈಸ್ ಟ್ಯಾಕ್ಸಬಲ್, ನಾಟ್ ಟ್ಯಾಕ್ಸಬಲ್, ನಿಲ್ ರೇಟೆಡ್ ಅಥವಾ ಎಕ್ಸ್ಪೋರ್ಟ್ಸ್ ನಾವೇನೇ ಮಾಡಿದರೂ ಆ್ಯಡ್ ಮಾಡ್ಕೊಬೇಕು. ಸೊ ಟ್ಯಾಕ್ಸನ್ನು ನಾವು ತಗೊಳ್ಳೋ ಆಗಿಲ್ಲ, ದಟ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ಅಗ್ರಿಗೇಟ್ ಟರ್ನ್ ಓವರ್. ಸೊ ಟೋಟಲ್ ಆ್ಯಡ್ ಮಾಡ್ಕೊಳ್ಳಿ. 8,80,000 ಈಸ್ ದ ಅಗ್ರಿಗೇಟ್ ಟರ್ನ್ ಓವರ್. ಓಕೆ, ಸೊ ಈ ಒಂದು ಪ್ರಾಬ್ಲಮ್ 2018 ಇದೆ, 2019 ಇದೆ. ಅಫ್ಕೋರ್ಸ್ ಇನ್ ದಿ 2020 ಈ ರೀತಿ ಒಂದು ಪ್ರಾಬ್ಲಮನ್ನು ಕೇಳ್ತಾರೆ 6 marksಗೆ. ಬಿ ರೆಡಿ ವಿತ್ ದಿಸ್. ಓಕೆ, ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು ಕೂಡ 2018 ಕೇಳಿದ್ದಾರೆ, 2019 ಕೂಡ ಕೇಳಿದ್ದಾರೆ ಆ್ಯಂಡ್ 2020 ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರಮ್ ದಿ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಓಕೆ, ಕಸ್ಟಮ್ ಡ್ಯೂಟಿ ಪೇಯಬಲ್ ಇದು ಲಾಸ್ಟ್ ಚಾಪ್ಟರ್ನಲ್ಲಿದೆ. ನಿಮಗೆ ಫಾರ್ಮ್ಯಾಟ್ ಕೂಡ ನಾನಿಲ್ಲಿ ಪೇಸ್ಟ್ ಮಾಡಿದ್ದೇನೆ. ಈ ಫಾರ್ಮ್ಯಾಟ್ ಒಂದನ್ನು ನೋಡಿಕೊಂಡ್ರೆ ನೀವು ಎಂಥ ಪ್ರಾಬ್ಲಮ್ ಕೊಟ್ಟರು ಕೂಡ ಸಾಲ್ವ್ ಔಟ್ ಮಾಡ್ಬೋದು. ಒನ್ಸ್ ಪ್ರಾಬ್ಲಮ್ ನೋಡೋಣ ಬನ್ನಿ. ಅಸೆಸಬಲ್ ವ್ಯಾಲ್ಯೂ ಫಸ್ಟ್ ಅಮೌಂಟ್ ಕಾಲಮಲ್ಲಿ ತೊಗೊಳ್ಳಿ. ಎಷ್ಟು ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದು. ಅದಕ್ಕೆ ಆ್ಯಡ್ ಡ್ಯೂಟೀಸ್, 3 ಡ್ಯೂಟೀಸ್ಗಳಿದೆ, BCD, NCCD, CVD. ಈ ಡ್ಯೂಟೀಸ್ನೆಲ್ಲ ಆ್ಯಡ್ ಮಾಡಬೇಕು. ಅದಾದಮೇಲೆ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ದಟ್ ಈಸ್ ಕಂಪಲ್ಸರಿ 10%. ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೂ ವಿ ಶುಡ್ ಆ್ಯಡ್ 10%. ಯಾವುದ್ರ ಮೇಲೆ ಕೊಡಬೇಕು ಅಂದರೆ ಈ 3 ಡ್ಯೂಟೀಸ್ ಮೇಲೆ ಕೊಡಬೇಕು. BCD, NCCD, CVD ಮೇಲೆ ಕೊಡಬೇಕು. ಆ್ಯಂಡ್ ಆ್ಯಡ್ ಸೇಫ್ಗಾರ್ಡ್ ಡ್ಯೂಟಿ, ಪ್ರೊಟೆಕ್ಟಿವ್ ಡ್ಯೂಟೀಸ್, ಆ್ಯಂಟಿ ಡಂಪಿಂಗ್ ಡ್ಯೂಟೀಸ್. ಸೊ ಈ 3 ಡ್ಯೂಟೀಸನ್ನು ಅಸೆಸಬಲ್ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಅಷ್ಟು ಪರ್ಸೆಂಟ್ ಕೊಡಬೇಕು. ಅದಾದಮೇಲೆ ಆ್ಯಡ್ IGST ಈ ಸಬ್ ಟೋಟಲ್ B ಅಮೌಂಟ್ ಕಾಲಮ್ ಮೇಲೆ ತೊಗೊಬೇಕು. ಆ್ಯಂಡ್ ಆ್ಯಡ್ ಕಾಂಪೋಸಿಷನ್ ಸೆಸ್ ಇದು ಕೂಡ ಸಬ್ ಟೋಟಲ್ B ಅಮೌಂಟ್ ಕಾಲಮ್ ಮೇಲೆ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ತೊಗೊಂಡ್ರೆ ನಮಗೆ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಸಿಗುತ್ತೆ. ಓಕೆ, ಸೊ ಪ್ರಾಬ್ಲಮ್ ನೋಡೋಣ. ಅಸೆಸಬಲ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗೂಡ್ಸ್ ಆಫ್ rupees 30 lakh
ಬೇಸಿಕ್ ಕಸ್ಟಮ್ ಡ್ಯೂಟಿ ಕೊಟ್ಟಿದ್ದಾರೆ 10%, IGST 18%, ಆ್ಯಂಟಿ ಡಂಪಿಂಗ್ ಡ್ಯೂಟಿ 10% ಇದೆ. ಓಕೆ, ಫಸ್ಟ್ ಅಸೆಸಬಲ್ ವ್ಯಾಲ್ಯೂ 30 lakh, ಆ್ಯಡ್ ಬೇಸಿಕ್ ಕಸ್ಟಮ್ ಡ್ಯೂಟಿ at 10% ಆನ್ ಅಸೆಸಬಲ್ ವ್ಯಾಲ್ಯೂ. ಓಕೆ, BCD ಅನ್ನು ಯಾವುದ್ರ ಮೇಲೆ ತೊಗೊಬೇಕು? ಆನ್ ಅಸೆಸಬಲ್ ವ್ಯಾಲ್ಯೂ ಮೇಲೆ 10% ಅಂದರೆ 30 lakh ಇಂಟು 10% 3000 ಆಯಿತಾ. ಸೊ 3000 ಇದು ಟೋಟಲ್ ಅಮೌಂಟ್ ಕಾಲಮು, ಇದು ಟೋಟಲ್ ಡ್ಯೂಟಿ ಕಾಲಮ್. ಸೊ ಅದಾದಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಇದೆರಡು. ಸಬ್ ಟೋಟಲ್ A 33 lakh ಆ್ಯಂಡ್ 3 lakh. ಮತ್ತು ಯಾವುದೇ ರೀತಿ NCD CVD ಕೊಟ್ಟಿಲ್ಲ ಈ ಪ್ರಾಬ್ಲಮಲ್ಲಿ. ದೆನ್ ನೆಕ್ಸ್ಟ್ ಮೂವ್ ಆನ್ ಟು ದ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್. ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ SWS ಬಗ್ಗೆ ಹೇಳಿಲ್ಲ, ಬಟ್ ಹೇಳಿಲ್ಲ ಅಂದರೂ ಕೂಡ ವಿ ಶುಡ್ ಕನ್ಸಿಡರ್ 10% ಆನ್ ಡ್ಯೂಟೀಸ್. ಸೊ 3 ಡ್ಯೂಟೀಸ್ ಇದ್ದರೆ 3 ಡ್ಯೂಟೀಸ್ ಮೇಲೆ ತೊಗೊಬೇಕು. ಇಲ್ಲಿ BCD ಮಾತ್ರ ಇರೋದ್ರಿಂದ ಅದರ ಮೇಲೆ 10% ತೊಗೊಳ್ಳೋಣ. 3 lakh ಮೇಲೆ 10% ಅಂದರೆ 30,000. ಓಕೆ, ಸೊ ದೆನ್ ಆಫ್ಟರ್ ದಟ್ ಸೇಫ್ ಗಾರ್ಡ್, ಪ್ರೊಟೆಕ್ಟಿವ್, ಆ್ಯಂಟಿ ಡಂಪಿಂಗ್ ಡ್ಯೂಟೀಸ್ ಇದ್ದರೆ ಆ್ಯಡ್ ಮಾಡ್ಕೊಬೇಕು. ಸೊ ಇನ್ ದಿಸ್ ಪ್ರಾಬ್ಲಮ್ ನಿಮಗೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಮಾತ್ರ ಕೊಟ್ಟಿದ್ದಾರೆ 10%. ಆ್ಯಂಟಿ ಡಂಪಿಂಗ್ ಡ್ಯೂಟಿ 10% ಯಾವುದ್ರ ಮೇಲೆ ಅಂದರೆ ಅಸೆಸಬಲ್ ವ್ಯಾಲ್ಯೂ ಮೇಲೆ ತೊಗೊಬೇಕು. ಸೊ ಆ್ಯಂಟಿ ಡಂಪಿಂಗ್ ಡ್ಯೂಟಿ 10% ಆನ್ ಅಸೆಸಬಲ್ ವ್ಯಾಲ್ಯೂ, 30 lakh ಮೇಲೆ 10% ಅಂದರೆ 3 lakh rupees. ಸೊ ಇದನ್ನು ಟೋಟಲ್ ಮಾಡ್ಕೊಳ್ಳಿ. ಸಬ್ ಟೋಟಲ್ B 36,300 ಬಂದಿದೆ, ಆ್ಯಂಡ್ ಈ ಟೋಟಲ್ ಮಾಡ್ಕೊಳ್ಳಿ 6,30,000. ದೆನ್ ಆ್ಯಡ್ IGST at 18% ಆನ್ ಸಬ್ ಟೋಟಲ್ B ಅಮೌಂಟ್. ಅಂದರೆ ಈ ಸಬ್ ಟೋಟಲ್ ಅಮೌಂಟ್ ಏನಿದೆ 36,30,000, ಇದರ ಮೇಲೆ 18% IGSTಯನ್ನು ಪೇ ಮಾಡಿ 6,53,400. ಸೊ ಟೋಟಲ್ ಮಾಡಿಕೊಂಡ್ರೆ ದಿಸ್ ಅಮೌಂಟ್ ಈಸ್ ಟೋಟಲ್ ವ್ಯಾಲ್ಯೂ, ಆ್ಯಂಡ್ ದಿಸ್ ಅಮೌಂಟ್ ಈ ಕಾಲಮಲ್ಲಿ ಬರುವುದು ಟೋಟಲ್ ಡ್ಯೂಟಿ ಪೇಯಬಲ್. ಓಕೆ, ಸೊ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಬೈ ಹೌ ಮಚ್? 12,83,400. ಓಕೆ, ಸೊ ಈ ಪ್ರಾಬ್ಲಮ್ ಕೂಡ ತುಂಬ ಈಸಿಯಾಗಿರುತ್ತೆ. ಇದು ಒಂದು ಟೇಬಲ್ ಒಂದನ್ನು ನೋಡಿಕೊಂಡ್ರೆ ನೀವು 6 ಮಾರ್ಕ್ಸನ್ನು ಈಸಿಯಾಗಿ ತೊಗೊಬೋದು, ಮತ್ತು 12 ಮಾರ್ಕ್ಸಲ್ಲೂ ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, 24 ಮಾರ್ಕ್ಸಲ್ಲೂ ಈಸಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಎಸ್, determine the total amount of GST payable on a machine using the details given below. ಓಕೆ, GST ಪೇಯಬಲನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಒಂದು 5 ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೋಡಿ. ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಮಿಷಿನ್ ಇನ್ ಅ ಬ್ರ್ಯಾಕೆಟ್ ಇನ್ಕ್ಲೂಸಿವ್ ಆಫ್ CGST at 9% ಆ್ಯಂಡ್ SGST at 9%, rupees 2,95,000. ಓಕೆ, ಸೊ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಫಸ್ಟ್ ಸೆಲ್ಲಿಂಗ್ ಪ್ರೈಸನ್ನು ತೊಗೊತೀವಿ. ಇದು ಕೂಡ ಒಂದು ಫಾರ್ಮ್ಯಾಟ್ ಉಂಟು, ನಾನು ಹಿಂದಿನ ವಿಡಿಯೋನೆಲ್ಲ ಹಾಕಿದ್ದೇನೆ, ನೋಡ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ 2,95,000 ಇದೆ. ಇಲ್ಲಿ ಇನ್ಕ್ಲೂಸಿವ್ CGST SGST 9%, 18% ಟ್ಯಾಕ್ಸ್ ಏನಾಗಿದೆ ಇನ್ಕ್ಲೂಡ್ ಆಗಿದೆ, ಆಯಿತಾ. ಸೊ ನಾವು ಇಲ್ಲಿ ಎಕ್ಸ್ಕ್ಲೂಡ್ನ ಮಾಡ್ಕೊಬೇಕು. ಸೆಲ್ಲಿಂಗ್ ಪ್ರೈಸ್ ತೊಗೊಬೇಕಾದ್ರೆ ಟ್ಯಾಕ್ಸನ್ನು ಬಿಟ್ಟು ಖಾಲಿ ಅಮೌಂಟ್ ಮಾತ್ರ ತೊಗೊಬೇಕು. ಸೊ ಎಕ್ಸ್ಕ್ಲೂಡ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? 2,95,000 ಇಂಟು 100/118 ಅಂದರೆ 100 ಪ್ಲಸ್ ಟ್ಯಾಕ್ಸ್ ರೇಟನ್ನು ಆ್ಯಡ್ ಮಾಡ್ಕೊತೀವಿ. ಸೊ 18% ಆ್ಯಡ್ ಮಾಡಿಕೊಂಡ್ರೆ 118 ಆಗುತ್ತೆ. ಬರುವಂಥ ಅಮೌಂಟು 2,50,000. ಈ 2,50,000 ನಮಗೆ ಸೆಲ್ಲಿಂಗ್ ಪ್ರೈಸ್. ಏನಕ್ಕೆ ಇಲ್ಲಿ 118 ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಆಯ್ತಿಲ್ಲ. ಇಲ್ಲಿ ಇನ್ಕ್ಲೂಸಿವ್ GST ಹೇಳಿದ್ದಾರೆ, ಅದರಿಂದ ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ. ಸೊ ದೆನ್ ಆ್ಯಡ್. ಸೊ ಈ ಸೆಲ್ಲಿಂಗ್ ಪ್ರೈಸಿಗೆ ಕೆಲವೊಂದು ಎಕ್ಸ್ಪೆನ್ಸಸ್ ಚಾರ್ಜಸನ್ನು ಆ್ಯಡ್ ಮಾಡಬೇಕು. ಯಾವುದ್ಯಾವುದಂದರೆ ನೋಡೋಣ. ಕಾಸ್ಟ್ ಆ್ಯಂಡ್ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗನ್ನು ನಾವು ಲೆಸ್ ಮಾಡ್ಕೊಬೇಕು, ಆಯಿತಾ, ಆ್ಯಡ್ ಮಾಡ್ಕೊಳ್ಳೋ ಆಗಿಲ್ಲ. ಸೊ ನೆಕ್ಸ್ಟ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇಡ್ ಬೈ ದಿ ಬೈಯರ್ ಇನ್ ಬಿಹಾಫ್ ಆಫ್ ಸೆಲ್ಲರ್ ಟು ಎ ಥರ್ಡ್ ಪಾರ್ಟಿ rupees 6,000. ಓಕೆ, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇ ಮಾಡಿದ್ದಾರೆ, ಎಷ್ಟು? 6,000 ಆ್ಯಡ್ ಮಾಡ್ಕೊಳ್ಳೋಣ. ವ್ಯಾರಂಟಿ ಚಾರ್ಜಸ್ 2,000 rupeesನ್ನು ಪೇ ಮಾಡಿದ್ದಾರೆ. ಸೊ ವ್ಯಾರಂಟಿ ಚಾರ್ಜಸ್ 2,000 rupees ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್, ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಏನು ಸೇಲ್ ಪ್ರೈಸ್ ಇದೆ ಅದನ್ನು ಲೆಸ್ ಮಾಡ್ಕೊಳ್ಳೋಣ 10,000. ಸೊ ನಮಗೆ GST ಪೇಯಬಲ್ ಎಷ್ಟು? 2,48,000 ಬಂತು, ಆಯಿತಾ. ಸೊ ನಮಗೆ ಪ್ರಾಬ್ಲಮಲ್ಲಿ ಕೇಳಿರೋದೇನು? ಡಿಟರ್ಮೈನ್ ದ ಟೋಟಲ್ ಅಮೌಂಟ್ ಆಫ್ GST ಪೇಯಬಲ್. ಎಸ್, ಟೋಟಲ್ ಅಮೌಂಟ್ ಆಫ್ GST ಪೇಯಬಲ್ ಈಸ್ 2,48,000.
ಇಲ್ಲಿ ರೇಟ್ ಆಫ್ GST 18% ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಇದೇ ಥರ ಪ್ರಾಬ್ಲಮಲ್ಲಿ ಡಿಟರ್ಮೈನ್ ದ ಟೋಟಲ್ ಅಮೌಂಟ್ ಆಫ್ GST ಪೇಬಲ್ ಆ್ಯಂಡ್ ಟ್ಯಾಕ್ಸ್ ಅಂತಲೂ ಕೇಳ್ಬೋದು. ಆಗ ನೀವು ಏನು ಅಮೌಂಟ್ ಅಂದರೆ ಡಿಟರ್ಮೈನ್ ದ ಟ್ಯಾಕ್ಸ್ ಅಮೌಂಟ್ ಅಂತ ಕೇಳಿದಾಗ ಏನು ಅಮೌಂಟ್ ಇದೆ ಇದ್ರ ಮೇಲೆ 18% ನೀವು ಟ್ಯಾಕ್ಸ್ ಕೂಡ ಕೊಡಲಿಕ್ಕೆ ಬರುತ್ತೆ. ಓಕೆ, ಸೊ ಅದು 2,48,000 ಇಂಟು 18/100%. ಹೌ ಮಚ್ ಎಷ್ಟು ಬರುತ್ತೆ ನೋಡಿ. ಸೊ 1 minute. ಅಂದರೆ ಟೋಟಲ್ GST ಪೇಬಲ್ 2,48,123 ಇಂಟು 18% 44,640. 44,640. ಓಕೆ, ಇದು ಇನ್ ಕೇಸ್ ಕೇಳಿದ್ರೆ ಅವರು ಮೆನ್ಷನ್ ಮಾಡಿ. ಸೊ ನಿಮಗೆ ಈ ಪ್ರಾಬ್ಲಮಲ್ಲಿ ಏನು ಸೆಲ್ಲಿಂಗ್ ಪ್ರೈಸಿಗೆ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ಕೊಬೇಕು, ಮತ್ತು ಕೆಲವು ಎಕ್ಸ್ಪೆನ್ಸಸ್ಸನ್ನು ಅಂದರೆ ಏನು ಸೆಲ್ಲಿಂಗ್ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದನ್ನು ಲೆಸ್ ಮಾಡ್ಕೊಬೇಕು. 2 ಐಟಮ್ಮು ನೀವು ಲೆಸ್ ಮಾಡಲಿಕ್ಕೆ ಬರುತ್ತೆ. ಒಂದು ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕೇಜಿಂಗ್. ಯಾಕೆ ಅಂದರೆ ಡ್ಯೂರಬಲ್ ರಿಟರ್ನೇಬಲ್ ಪ್ಯಾಕೇಜಿಂಗ್ ಅಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಡ್ಯೂರಬಲ್ ಅಂದರೆ ತುಂಬ ಕಾಲ ನಾವು ಅದನ್ನು ಯೂಸ್ ಮಾಡ್ತೀವಿ, ಮತ್ತು ರಿಟರ್ನೇಬಲ್ ಪ್ಯಾಕೇಜಿಂಗ್ ಅಂದರೆ ಅದನ್ನು ರಿಟರ್ನ್ ಕೊಡುವಂಥದ್ದು ಇರುತ್ತೆ. ಆದ್ದರಿಂದ ಅದನ್ನು ನಾವು ಲೆಸ್ ಮಾಡ್ಕೊಬೇಕು. ಆಯಿತಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಚರಣ್ ಈಸ್ ಅ ಟ್ಯಾಕ್ಸಬಲ್ ಪರ್ಸನ್ ಇನ್ ಬ್ಯಾಂಗ್ಳೂರ್, ಕರ್ನಾಟಕ. ಈ ಗಿವ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ from which calculate CGST, SGST and IGST payable for the month of March 2019. ಓಕೆ, ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಚರಣ್ ಅವರ ಒಬ್ಬರು ಟ್ಯಾಕ್ಸಬಲ್ ಪರ್ಸನ್ ಅವರ ಒಂದು CGST, SGST, IGST ಪೇಬಲ್ ಅಮೌಂಟ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು 1 by 1 ನೋಡ್ತಾ ಹೋಗೋಣ. ಸೊ ಟೇಬಲ್ ಈ ರೀತಿ ಇದೆ. ಕಾಂಪಿಟೇಷನ್ ಆಫ್ CGST, SGST, IGST, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ CGST, SGST ಬಾರ್ UTGST ಆ್ಯಂಡ್ IGST. ಸೊ ಫಸ್ಟ್ ಒನ್ ಐಟಮ್ ನೋಡೋಣ. ಸಪ್ಲೈ ಆಫ್ ಗೂಡ್ಸ್ ಟು ಮೈಸೂರು. ಓಕೆ, ಮೈಸೂರಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ 5% ತಗೊಳ್ಳಿ. ಸಪ್ಲೈ ಆಫ್ ಗೂಡ್ಸ್ ಟು ಮೈಸೂರು 14 lakh ಇಂಟು 5% ಎಷ್ಟು 35,000. ಸೊ ಇಲ್ಲಿ ನೋಡಿ, ಇವರು ಬ್ಯಾಂಗ್ಳೂರ್ದು ಕಂಪನಿ ಅಂದರೆ ಕರ್ನಾಟಕದಲ್ಲಿದೆ. ಎಲ್ಲಿಗೆ ಸೇಲ್ ಮಾಡ್ತಾ ಇದ್ದಾರೆ? ಮೈಸೂರು, ಕರ್ನಾಟಕದಲ್ಲಿ ಮೈಸೂರು ಇರೋದು. ಆದ್ದರಿಂದ ಇದು ಇಂಟ್ರಾ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಅಂದರೆ ವಿತಿನ್ ಸ್ಟೇಟ್ ಮಾಡಿದ್ರೆ ನಾವು CGST, SGSTಯಲ್ಲಿ ಟ್ಯಾಕ್ಸ್ ಅಮೌಂಟನ್ನು ತೊಗೊತೀವಿ. ಓಕೆ, ಆ 5% ಏನಿದೆ ಅದರಲ್ಲಿ 2.5% CGST, 2.5% SGST. ಆಯಿತಾ? ನೆಕ್ಸ್ಟು ಸಪ್ಲೈ ಟು ಎ ಟ್ಯಾಕ್ಸಬಲ್ ಪರ್ಸನ್ ಇನ್ ಮಹಾರಾಷ್ಟ್ರ. ನಾನು ಇಲ್ಲಿ ಬರೀಲಿಕ್ಕೆ ಹೋಗಿಲ್ಲ, ಈ ಕಾಲಮಲ್ಲಿ ಜಸ್ಟ್ B ಅಂತ ಹಾಕಿದ್ದೇನೆ. ನೀವು ಎಕ್ಸಾಮಲ್ಲಿ ಏನು ಸಪ್ಲೈ ಟು ಎ ಟ್ಯಾಕ್ಸಬಲ್ ಪರ್ಸನ್ ಇನ್ ಮಹಾರಾಷ್ಟ್ರ ಅಂತ ಕ್ಲಿಯರಾಗಿ ಬರೀಬೇಕಾಗತ್ತೆ. ಓಕೆ, ಇವನು ಬಂದು ಕರ್ನಾಟಕದವ ಮಹಾರಾಷ್ಟ್ರಗೆ ಸೇಲ್ ಮಾಡಿದ್ದಾನೆ ಅಂದರೆ ಇದು ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬರುತ್ತೆ. ಇಂಟರ್ ಸ್ಟೇಟ್ ಅಂತ ಬಂದಾಗ ನಾವು ಟ್ಯಾಕ್ಸ್ ಎಲ್ಲಿ ತೊಗೊತೀವಿ? IGSTಯಲ್ಲಿ ತೊಗೊತೀವಿ. ಓಕೆ, 24 lakh ಇಂಟು 12% 2,88,000 ಟ್ಯಾಕ್ಸನ್ನು ತೊಗೊಳ್ಳಿ. ಅಂದರೆ 12% ಕೂಡ IGSTಯಲ್ಲಿ ತೊಗೊತೀವಿ. ನೆಕ್ಸ್ಟ್, ಸಪ್ಲೈ ಟು SEZ ಡೆವಲಪರ್ಸ್ ಇನ್ ಬ್ಯಾಂಗ್ಳೂರ್. ಒಂದು ನೆನ್ಪಿಟ್ಕೊಳ್ಳಿ, CGST, SGST, IGST ಅಂದರೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ SEZಗೆ ಸಪ್ಲೈ ಮಾಡಿದ್ದಾರೆ ಅಂದರೆ ದಟ್ ಈಸ್ ಎಕ್ಸೆಂಪ್ಟೆಡ್. ಓಕೆ, ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಸೊ ಅದರ ಮೇಲೆ ಏನು ಟ್ಯಾಕ್ಸ್ ಬರುತ್ತೆ ನಾನಿಲ್ಲಿ ಎಕ್ಸೆಂಪ್ಟೆಡ್ ಅಂತ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್, ಸಪ್ಲೈ ಆಫ್ ಎಕ್ಸೆಂಪ್ಟ್ ಗೂಡ್ಸ್ ಟು ಉಡುಪಿ 20 lakh. ಸೊ ಗೂಡ್ಸ್ ಎಕ್ಸೆಂಪ್ಟ್ ಗೂಡ್ಸನ್ನು ಸೇಲ್ ಮಾಡಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಮತ್ತು ಇದು ಉಡುಪಿ ಆಗಿರೋದ್ರಿಂದ ಕರ್ನಾಟಕದಲ್ಲೇ ಇರೋದ್ರಿಂದ ನಾನು CGST, SGSTಯಲ್ಲಿ ಎಕ್ಸೆಂಪ್ಟೆಡ್ ಅಂತ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸೆಂಪ್ಟೆಡ್ ಬರೋದಿಲ್ಲ. ನೆಕ್ಸ್ಟ್, ಎಕ್ಸ್ಪೋರ್ಟ್ ಟು ಕೆನಡಾ 12% 15 lakh. ಸೊ ಎನಿ ಎಕ್ಸ್ಪೋರ್ಟ್ಸ್ ದಟ್ ಈಸ್ ಎಕ್ಸೆಂಪ್ಟೆಡ್ ಅಥವಾ ನಿಲ್ ರೇಟೆಡ್ ಫ್ರಮ್ GST ಅಂದರೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಸೊ ಈ ಎಕ್ಸ್ಪೋರ್ಟ್ ಟು ಕೆನಡಾ ಈ ಕಾಲಮ್ ಎಕ್ಸೆಂಪ್ಟೆಡ್. ಅಂದರೆ IGSTಗೆ ಬರುತ್ತೆ. ಎಕ್ಸ್ಪೋರ್ಟ್ಸ್ ಎಲ್ಲ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬರುತ್ತೆ, ದಟ್ ಈಸ್ ಎಕ್ಸೆಂಪ್ಟೆಡ್. ನೆಕ್ಸ್ಟ್, ಸಪ್ಲೈ ಟು ಎ ಟ್ಯಾಕ್ಸಬಲ್ ಪರ್ಸನ್ ಇನ್ ಗೋವಾ. ಡೆಲಿವರಿ ಆಫ್ ಗೂಡ್ಸ್ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಬೈ ದೇರ್ ಏಜೆಂಟ್. ಓಕೆ,
So 8 lakh rupees supply to a taxable person in Goa, delivery of goods received in Bangalore. ಗೋವಾ ಏನು ಅಲ್ಲಿ ಟ್ಯಾಕ್ಸಬಲ್ ಪರ್ಸನ್ಗೆ ಸೇಲ್ ಮಾಡ್ತಾ ಇದ್ದಾರೆ 8 ಲ್ಯಾಕ್ ರುಪೀಸು 5% ಅಂತ ಆದರೆ ನಮಗೆ ಟ್ಯಾಕ್ಸ್ ಎಷ್ಟಾಯಿತು 40,000. ಓಕೆ, 8 ಲ್ಯಾಕ್ ಮೇಲೆ 5% 40,000 ನಾವು IGSTಯಲ್ಲಿ ತೊಗೊತೀವಿ, ಯಾಕಂದರೆ ಕರ್ನಾಟಕದಿಂದ ಗೋವಾಗೆ ಅದನ್ನು ಕೊಟ್ಟಿರೋವಂಥದ್ದು. ನೆಕ್ಸ್ಟ್, ರೆಂಡರ್ ಸರ್ವೀಸಸ್ ಟು ಎ ಪರ್ಸನ್ ಇನ್ ಪಾಂಡಿಚೇರಿ 50,000, 18% ಆಫ್ GST. ಅಂದರೆ ಸರ್ವೀಸಸ್ನ ರೆಂಡರ್ ಮಾಡಿದರೆ ಪಾಂಡಿಚೇರಿ ಅಂದರೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ 50,000 ಇಂಟು 18% 9,000. ನೆಕ್ಸ್ಟ್, ಪ್ರೊವೈಡೆಡ್ ಸರ್ವಿಸ್ ಟು ಎ ಪರ್ಸನ್ ಇನ್ ಮದ್ರಾಸ್ ತಮಿಳ್ನಾಡು 8 ಲ್ಯಾಕ್ 18%, ಅಂದರೆ ಇಂಟರ್ ಸ್ಟೇಟ್ ಸಪ್ಲೈ ಬರುತ್ತೆ. H ಕಾಲಮಲ್ಲಿ ನೋಡಿ IGSTಯಲ್ಲಿ 1,44,000 ತೊಗೊಂಡಿದ್ದೀನಿ, ಯಾಕಂದರೆ ಇಂಟರ್ ಸ್ಟೇಟ್ ಸಪ್ಲೈ ಇವೆಲ್ಲ ಕೂಡ IGSTಗೆ ಬರುತ್ತೆ. ನೆಕ್ಸ್ಟ್, ಗೂಡ್ಸ್ ಸಪ್ಲೈ ಟು ಎ ಜಾಬ್ ವರ್ಕರ್ ಇನ್ ಚೆನ್ನೈ ತಮಿಳ್ನಾಡು 5%, 50,000. ಓಕೆ, ಸೊ 50,000 5% ಬಂದರೆ 2,500. ನೆಕ್ಸ್ಟ್, ರೆಂಡರ್ ಸರ್ವೀಸಸ್ ಟು ಎ ಫಾರಿನ್ ಡಿಪ್ಲೊಮ್ಯಾಟ್ ಮಿಷನ್ 12%, 1 ಲ್ಯಾಕ್. ಸೊ ಫಾರಿನ್ ಡಿಪ್ಲೊಮ್ಯಾಟ್ ಮಿಷನ್ ಅಂದರೆ ಅದನ್ನು ಔಟ್ ಆಫ್ ಕಂಟ್ರಿಗೆ ಕೊಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಥರ, ದಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ಓಕೆ, ಸೊ ಇಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನನ್ನು ನೀಟಾಗಿ ಓದಿ ಅದರಲ್ಲಿ ಯಾವುದು ವಿತಿನ್ ಸ್ಟೇಟ್ ಮತ್ತು ಇಂಟರ್ ಸ್ಟೇಟ್ ಅಂತ ನೋಡಿ, ಯಾವುದು CGST SGST IGSTಗೆ ಬರುತ್ತೆ ಅಂತ ಅದರ ರೀತಿ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಆಯಾ ಕಾಲಮಲ್ಲಿ ಮೆನ್ಷನ್ ಮಾಡಿ. ಸೊ ಈಗ ಟೋಟಲ್ ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ, ಹಿ ಹ್ಯಾಡ್ ಎ ಕ್ರೆಡಿಟ್ ಇನ್ ದ ಎಲೆಕ್ಟ್ರಾನಿಕ್ ಲೆಡ್ಜರ್, ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿದೆ ಅವನಿಗೆ. ಅಂದರೆ IGST 45,000 ಇದೆ, CGST 40,000 ಇದೆ, SGST 40,000 ಇದೆ. ಅಂದರೆ ಅವನು ಏನು ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡಿರ್ತಾನೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕೊಡ್ತಾರೆ. ಅಂದರೆ ನೆಕ್ಸ್ಟ್ ಅವನು ಔಟ್ಪುಟ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾದ್ರೆ ಈ ಒಂದು ಬೆನಿಫಿಟನ್ನು ತೊಗೊಬೋದು. ಆಯಿತಾ? ಸೊ ಗ್ರಾಸ್ GST ಪೇಯಬಲ್ ಈ ಎಲ್ಲ ಕಾಲಮ್ನ ಟೋಟಲ್ ಮಾಡ್ಕೊಳ್ಳಿ. 35,000 CGST, 35,000 SGST ಆ್ಯಂಡ್ IGST ಬಂದು 4,83,500. ಓಕೆ, ಇಷ್ಟೇ ಟ್ಯಾಕ್ಸನ್ನು ಅವನು ಪೇ ಮಾಡಬೇಕು. ಸೊ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆ್ಯಸ್ ಪರ್ ದಿ ಕ್ರೆಡಿಟ್ ಇನ್ ಎಲೆಕ್ಟ್ರಾನಿಕ್ ಲೆಡ್ಜರ್ ಅಕೌಂಟ್. ಓಕೆ, ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿದೆ ಅವನಿಗೆ. CGST 40,000, SGST 40,000 ಹಾಗೆ IGST 45,000 ಸಿಕ್ಕಿದೆ. ಈ ಟ್ಯಾಕ್ಸ್ ಅಮೌಂಟ್ ಏನಿದೆ, ಔಟ್ಪುಟ್ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದರಿಂದ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಸಿಕ್ಕಿದೆ ಅದನ್ನು ಲೆಸ್ ಮಾಡಿ. ಓಕೆ, ಲೆಸ್ ಮಾಡಿದಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ 40,000 ಹೆಚ್ಚು ಇದೆ 35,000ಗಿಂತ, ಅಂದರೆ 5,000 ಇಲ್ಲಿ ಪ್ಲಸ್ ವ್ಯಾಲ್ಯೂ ಇದೆ. ಸೊ ಸೇಮ್ ಇಯರ್ ಆಲ್ಸೋ 5,000 ಪ್ಲಸ್ ವ್ಯಾಲ್ಯೂ ಇದೆ. ಇಲ್ಲಿ 4,83,500 ಟ್ಯಾಕ್ಸ್ ಕಟ್ಟಲಿಕ್ಕಿದೆ. ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರೋದು 45,000, ಅಂದರೆ ಅವ್ನು ರಿಮೈನಿಂಗ್ 4,38,500 ಟ್ಯಾಕ್ಸನ್ನು ಕಟ್ಟಬೇಕಾಗಿದೆ ಅಂಡರ್ IGST. ಸೊ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಬೇಕಾದ್ರೆ ಇಂಟರ್ ರೇಟ್ ಸೆಟ್ ಆಫ್ ಕೂಡ ಮಾಡ್ಕೊಬೋದು. ಇಂಟರ್ ರೇಟ್ ಸೆಟ್ ಆಫ್ ಮಾಡ್ಕೊಬೇಕಾದ್ರೆ ಒಂದು ರೂಲ್ಸ್ ಇದೆ, ನಾನು ನಿಮಗೆ ಕ್ಲಾಸಲ್ಲಿ ಹೇಳಿದ್ದೇನೆ. ಓಕೆ, ಅಂದರೆ CGSTಯಲ್ಲಿ ಅಮೌಂಟ್ ಉಳಿದ್ರೆ IGSTಗೆ ನಾವು ಸೆಟ್ ಆಫ್ ಮಾಡ್ಕೊಬೋದು, SGSTಯಲ್ಲಿ ಅಮೌಂಟ್ ಉಳಿದ್ರೆ IGSTಗೆ ಸೆಟ್ ಆಫ್ ಮಾಡ್ಕೊಬೋದು. IGSTಯಲ್ಲಿ ಅಮೌಂಟ್ ಇದ್ದರೆ ಅದನ್ನು CGSTಗೆ ಫಸ್ಟ್ ಸೆಟ್ ಆಫ್ ಮಾಡಿ ಉಳಿದಂಥ ಅಮೌಂಟನ್ನು SGSTಗೆ ಸೆಟ್ ಆಫ್ ಮಾಡ್ಕೊಬೋದು. ಆದರೆ CGSTಯಲ್ಲಿ ಅಮೌಂಟ್ ಇದ್ದಾಗ SGSTಯಲ್ಲಿ ಅಮೌಂಟನ್ನು ನಾವು ಸೆಟ್ ಆಫ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಈ ಎರಡು CGST ಮತ್ತು SGSTಯಲ್ಲಿ ಸೆಟ್ ಆಫ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ 5,000 CGSTಯಲ್ಲಿದೆ, 5,000 SGSTಯಲ್ಲಿದೆ. ಎರಡೂ ಅಮೌಂಟನ್ನು ಆ್ಯಡ್ ಮಾಡಿಕೊಂಡ್ರೆ 10,000 ರುಪೀಸ್ ನಾವು IGSTಗೆ ಏನು ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು. ಆಯಿತಾ? ಅಂದರೆ 4,38,500 ಮೈನಸ್ 10,000 ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಸೆಟ್ ಆಫ್ ಮಾಡಿದ್ರೆ, ಇಂಟರ್ ಹೆಡ್ ಸೆಟ್ ಆಫ್ ಮಾಡಿದರೆ ನಮಗೆ 4,28,500 ರುಪೀಸ್ ಉಳಿಯುತ್ತೆ. ಅಂದರೆ ಚರಣ್ ಅವರು ಒಟ್ಟು ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕು, IGST ಪೇ ಮಾಡಬೇಕಿದೆ ಅವನು 4,28,500. ಓಕೆ, ಸೊ ಪ್ರಾಬ್ಲಮ್ನ ನೀಟಾಗಿ ಒಂದ್ಸಲ ಓದಿ ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ನೀವು ಎನಿ ಟೈಮ್ ನನಗೆ ಕಾಲ್ ಮಾಡಿ ಕೇಳ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್, ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಎ ಡೀಲರ್ ಆಫ್ ಮುಂಬೈ
entered into contract with a supplier in Kerala for the delivery of a machinery along with essential accessories. From the following information, calculate transaction value and GST payable. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫಾರ್ಮ್ಯಾಟ್ ನಿಮಗೆ 2018 ಕ್ವಶನ್ ಪೇಪರಲ್ಲಿ ಆಲ್ರೆಡಿ ನಾನು ಹಾಕಿದ್ದೇನೆ. ಸೊ ಫಾರ್ಮ್ಯಾಟನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಮಷಿನರಿ ಕಾಸ್ಟ್ ಕೊಟ್ಟಿದ್ದಾರೆ, ಮತ್ತು ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ನಾಟ್ ಇನ್ಕ್ಲೂಡೆಡ್ ಕೊಟ್ಟಿದ್ದಾರೆ. ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಆ್ಯಡ್ ಮಾಡ್ಕೊಬೇಕು. ಅದಾದ ನಂತರ GST ಇದೆ, ಮತ್ತು ಟ್ರೇಡ್ ಡಿಸ್ಕೌಂಟ್ ಎಲ್ಲ ಕೊಟ್ಟಿದ್ದಾರೆ, ಆ್ಯಂಡ್ ಪರ್ಚೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದಿಸ್ ಇಸ್ ಎ ಟೇಬಲ್. Calculation of transaction value. Okay, machinery cost 11,20,000 ಇದೆ. ಸೊ ಇನ್ಕ್ಲೂಡಿಂಗ್ GST ಹೇಳ್ತಾ ಇದ್ದಾರೆ. ಸೊ ನಾವು ಇದರಿಂದ ಮೆಷಿನರಿ ಕಾಸ್ಟಿಂದ GSTನ ಎಕ್ಸ್ಕ್ಲೂಡ್ ಮಾಡ್ಕೊಬೇಕು. ಸೊ GST ಎಷ್ಟು ಪರ್ಸೆಂಟ್ ಇದೆ? 12% ಆನ್ ದ ಮಷಿನರಿ. 12% ಆನ್ ದ ಮಷಿನರಿ. ಸೊ 11,20,000 ಇಂಟು 100 ಬೈ 100 ಪ್ಲಸ್ ರೇಟ್ ಆಫ್ ಟ್ಯಾಕ್ಸ್. ಸೊ 112 ಅಂದರೆ ಇಲ್ಲಿ 12% ರೇಟ್ ಆಫ್ GST ಆನ್ ಮೆಷಿನರಿ ಕೊಟ್ಟಿದ್ದಾರೆ. ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡ್ಕೊಳ್ಳೋಣ. ಟೋಟಲ್ 10 lakh ಮಷಿನರಿ ಕಾಸ್ಟ್. ಸೊ ಈ ಮೆಷಿನರಿಗೆ ಕೆಲವೊಂದು ಐಟಮ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್, ಸೊ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಇನ್ಕ್ಲೂಡೆಡ್. ಸೊ ಈ ಒಂದು ಎಕ್ಸ್ಪೆನ್ಸಸ್ಸನ್ನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಒನ್ ಈಸ್ ಇನ್ಸ್ಟಾಲೇಷನ್ ಚಾರ್ಜಸ್ 80,000. ಇನ್ಸ್ಟಾಲೇಷನ್ ಚಾರ್ಜಸ್ 80,000 ಆ್ಯಡ್ ಮಾಡಬೇಕು ಮಷಿನರಿ ಕಾಸ್ಟಿಗೆ. ನೆಕ್ಸ್ಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪ್ಯಾಕೇಜಿಂಗ್ 20,000. ಓಕೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪ್ಯಾಕೇಜಿಂಗ್ 20,000 ವಿ ಶುಡ್ ಆ್ಯಡ್. ದೆನ್ ಡಿಸೈನ್ ಚಾರ್ಜಸ್ 10,000. ಸೊ ಡಿಸೈನ್ ಚಾರ್ಜಸ್ 10,000 ಕೂಡ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ಆಕ್ಸೆಸರೀಸ್ ನಾಟ್ ಎಸೆನ್ಷಿಯಲ್ಸ್ ಫಾರ್ ಇಟ್ಸ್ ವರ್ಕಿಂಗ್ ₹1 lakh ವರ್ ಸಪ್ಲೈಡ್ ಅಲಾಂಗ್ ವಿತ್ ಅ ಮಷಿನ್. ಸೊ ಕೆಲವೊಂದು ಆಕ್ಸೆಸರೀಸ್ನ ಕೊಟ್ಟಿದ್ದಾರೆ. ಎಷ್ಟು? ₹1 lakh. ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಓಕೆ, ದೀಸ್ ಆರ್ ದ ಎಕ್ಸ್ಪೆನ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ಮಷಿನರಿ ಕಾಸ್ಟ್. ಅದನ್ನು ನಾವೇನು ಮಾಡಿದ್ದೀವಿ? ಇನ್ಕ್ಲೂಡ್ ಮಾಡ್ಕೊತೀವಿ. ಸೊ ಅಂದರೆ ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟ್ ಲೆಸ್ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ಪ್ರೈಸ್. ಅಂದರೆ ಈ ಐಟಮ್ಸು ಪ್ರೈಸಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ, ಬಟ್ ನಾವು ಅದನ್ನು ತೆಗಿಬೇಕು. ಯಾಕಂದರೆ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗನ್ನು ನಾವು ಮಷಿನರಿ ಕಾಸ್ಟಿಗೆ ಆ್ಯಡ್ ಮಾಡೋ ಆಗಿಲ್ಲ. ಆದ್ದರಿಂದ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗ್ 50,000 ನಾವು ಲೆಸ್ ಮಾಡ್ಕೊಬೇಕು. ಸೊ ಅದಾದಮೇಲೆ GST ಮತ್ತೆ ಬರೋಣ. ಇಲ್ಲಿ ನೋಡಿ, ಟ್ರೇಡರ್ ಹ್ಯಾಸ್ ಅ ಪ್ರಾಕ್ಟೀಸ್ ಆಫ್ ಫಾಲೋಯಿಂಗ್ 5% ಡಿಸ್ಕೌಂಟ್ ಆನ್ ದ ಪ್ರೈಸ್ ಆಫ್ ದಿ ಮೆಷಿನರಿ. ಮತ್ತು ಟ್ರೇಡ್ ಡಿಸ್ಕೌಂಟ್, ಎನಿ ಕ್ಯಾಶ್ ಡಿಸ್ಕೌಂಟ್ ವಿ ಶುಡ್ ಡಿಡಕ್ಟ್ ಫ್ರಮ್ ದ ಕಾಸ್ಟ್. ಆಯಿತಾ? ಸೊ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗು ಮತ್ತು ಟ್ರೇಡ್ ಡಿಸ್ಕೌಂಟ್ ಆರ್ ಕ್ಯಾಶ್ ಡಿಸ್ಕೌಂಟನ್ನು ನಾವು ಲೆಸ್ ಮಾಡ್ಕೊಬೇಕು. ಸೊ ಇಲ್ಲಿ ಟ್ರೇಡ್ ಡಿಸ್ಕೌಂಟ್ 5% ಕೊಟ್ಟಿದ್ದಾರೆ. ಸೊ 5%ಅನ್ನು ಲೆಸ್ ಮಾಡ್ಕೊಳ್ಳಿ ಆನ್ ದ ಮೆಷಿನರಿ ಪ್ರೈಸ್. ಅಂದರೆ 10 lakh ಮೇಲೆ 5% ಅಂದರೆ 50,000. ಸೊ 50,000 ಲೆಸ್ ಮಾಡಿ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 11,10,000 ಆಗಿದೆ. ಓಕೆ, ಸೊ ನಿಮ್ಗೇನು ಕೇಳಿದ್ದಾರೆ ಪ್ರಾಬ್ಲಮಲ್ಲಿ? ಕ್ಯಾಲ್ಕುಲೇಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ GST ಪೇಯಬಲನ್ನು ಹೇಳಿದ್ದಾರೆ. ಸೊ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಕ್ಕಿದೆ 11,10,000. ಈಗ GST ಎಷ್ಟು ಕಟ್ಟಲಿಕ್ಕಿದೆ ಅವನು ನೋಡೋಣ. ಸೊ GST ಅವನು ಔಟ್ವರ್ಡ್ ಸಪ್ಲೈ 11,10,000. ಎಷ್ಟು ಪರ್ಸೆಂಟ್ GST ಹೇಳಿದ್ದಾರೆ? 12%. ಸೊ 12% ಅಂದರೆ ₹1,33,200. ಓಕೆ, ಇವನು ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಎಷ್ಟಿದೆ? 1,33,200. ಇಲ್ಲಿ ಲಾಸ್ಟ್ ಲೈನ್ ನೋಡಿ, ಅಂದರೆ 6th ಪಾಯಿಂಟ್. ಈ ಪೇಡ್ ಪರ್ಚೇಸ್ಡ್ ಇನ್ಪುಟ್ ಆನ್ ವಿಚ್ ಈ ಪೇಡ್ IGST ಆಫ್ ₹42,000. ಅಂದರೆ ಅವನು ಪರ್ಚೇಸ್ ಮಾಡಿರೋದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿದೆ. ಎಷ್ಟಂದರೆ 42,000. ಆಯಿತಾ? ಸೊ ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು, ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಪೇ ಎಷ್ಟು ಅವನಿಗೆ ಸಿಕ್ಕಿದ್ದನ್ನು ಲೆಸ್ ಮಾಡ್ಕೊಳ್ಳೋಣ. ಅಂದರೆ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 42,000 ಲೆಸ್ ಮಾಡಿದ್ರೆ ಅವನ ನೆಟ್ GST ಪೇಯಬಲ್ 91,200 rupees. ಅಂದರೆ ಎಷ್ಟು GST ಪೇಯಬಲನ್ನು ಮಾಡಬೇಕಾಗತ್ತೆ? 91,200 rupeesನ್ನು ಅವನು ಪೇ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು ಕ್ವೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದುವರೆಗೂ ಈ ರೀತಿ ಪ್ರಾಬ್ಲಮ್ ಮಾಡಿಲ್ಲ ಅನಿಸುತ್ತೆ ನೀವು. ನೋಡೋಣ. ಸ್ಪೈಕ್ ಲಿಮಿಟೆಡ್ ಆಸ್ ಇಟ್ಸ್ ಹೆಡ್ ಆಫೀಸ್ ಬೇಸ್ಡ್ ಅಟ್ ಚೆನ್ನೈ and 5 branch offices at Bangalore, Indore, Hyderabad, Bhopal and Allahabad.
Ahmedabad. It seeks the services of export security solution based at Chennai for cyber security for its head office and its branches. Export security solutions raise a bill which include GST amounting of rupees 2,50,000 on the head office, the turnover of the head office and the branches during the quarter ending 31st December 2018 were as under. Chennai head office 2,30,000 ಇದೆ and Indore 2,80,000, Bangalore 1,80,000, ಭೋಪಾಲ್ 3,25,000, ಹೈದರಾಬಾದ್ 1,50,000 ಹಾಗೆ ಅಹಮದಾಬಾದ್ 1,25,000. Compute the distribution of input tax by the Chennai head office to its branches if it takes IST registration in Chennai. ಅಂದರೆ ಪ್ರತಿಯೊಂದು ಬ್ರಾಂಚಿಗೂ ಎಷ್ಟೆಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಮತ್ತು ಆ ಬ್ರಾಂಚಿನ ಟರ್ನ್ ಓವರ್ ಕೂಡ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಪ್ರಾಬ್ಲಮ್ಮು? 5 ಬ್ರಾಂಚಿನ ಟರ್ನ್ ಓವರ್ಸ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಏನು ಕೇಳಿದ್ದಾರೆ ಅಂದರೆ ಕಾಂಪ್ಯೂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲಬಲ್ ಟು ಈಚ್ ಬ್ರಾಂಚಸ್. ಓಕೆ, ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ನೋಡಿ, ಹೆಡ್ ಆಫೀಸ್ ಯಾವುದಿದೆ ಬ್ರಾಂಚ್ ಆಫೀಸ್ ಬರ್ಕೊಳ್ಳಿ. ಸೊ ಒಟ್ಟು 6 ಬ್ರಾಂಚ್ ಆಫೀಸ್ ಇದೆ, ಬರ್ಕೊಂಡಿದ್ದೀನಿ. ಅದರ ಟರ್ನ್ ಓವರ್ ಎಷ್ಟಿದೆ ಬರ್ಕೊಳ್ಳಿ. ಟರ್ನ್ ಓವರ್ 2,30,000, 2,80,000, 1,80,000 ಹಾಗೆ 3,25,000, ಹೈದರಾಬಾದ್ ಬಂದು 1,50,000, ಅಹಮದಾಬಾದ್ ಬಂದು 1,25,000. ಸೊ ಟರ್ನ್ ಓವರ್ಸನ್ನು ಬರ್ಕೊಂಡಿದ್ದೀನಿ, ಅದನ್ನು ಟೋಟಲ್ ಮಾಡ್ಕೊತೀನಿ. 1,29,000 ಟೋಟಲ್ ಟರ್ನ್ ಓವರ್ ಆಯಿತಾ. ಸೊ 5 ಏನು ಚೆನ್ನೈ ಮತ್ತು ಹೆಡ್ ಆಫೀಸ್ ಮತ್ತು ಅದರ ಬ್ರ್ಯಾಂಚ್ಗಳದ್ದು ಎಲ್ಲ ಟರ್ನ್ ಓವರ್ ಬಂದು 12,90,000. ಸೊ ನೆಕ್ಸ್ಟ್ ಕಾಲಮ್ ಅಪೋರ್ಷನ್ಮೆಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪೇಯ್ಡ್. ಓಕೆ, ಸೊ ಇದು ಅವರ ಒಂದು ಜಿ ಎಸ್ ಟಿ ಅಮೌಂಟಿಂಗ್ ಎಷ್ಟಿದೆ, 2,50,000 ಇದೆ ಆಯಿತಾ. ಜಿ ಎಸ್ ಟಿ ಅಮೌಂಟ್ ಎಷ್ಟಿದೆ, 2,50,000 ಇಂಟು 2,30,000 ಅವರ ಒಂದು ಟರ್ನ್ ಓವರ್, 2,30,000 ಬೈ 1,29,000 ಟೋಟಲ್ ಟರ್ನ್ ಓವರ್. ಓಕೆ, ವಾಟ್ ಈಸ್ ದ ಜಿ ಎಸ್ ಟಿ ಅಮೌಂಟಿಂಗ್ ಇಂಟು ಟೋಟಲ್ ಟರ್ನ್ ಓವರ್ ಡಿವೈಡೆಡ್ ಬೈ ಟರ್ನ್ ಓವರ್ ಆಫ್ ದಿ ಬ್ರಾಂಚ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಸೊ ಇದು ಮಾಡಿದ್ರೆ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ 44,574. ಇದೇ ರೀತಿ ಇದು ಕೂಡ ಹಾಗೆ ಮಾಡಿ 2,50,000 ಜಿ ಎಸ್ ಟಿ ಪೇಬಲ್ ಇಂಟು 2,80,000, ಸಾರಿ ಇದೊಂದು ಸ್ವಲ್ಪ ಮೈನರ್ ಮಿಸ್ಟೇಕ್ ಮಾಡಿದೆ ನೋಡ್ಕೊಳ್ಳಿ, 2,80,000 ಡಿವೈಡೆಡ್ ಬೈ 1,29,000 ಟೋಟಲ್ ಟರ್ನ್ ಓವರ್ ಮಾಡಿದ್ರೆ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಅದೇ ರೀತಿ ಬ್ಯಾಂಗ್ಳೂರು ಬ್ರಾಂಚಿದ್ದು 1,80,000 ಟರ್ನ್ ಓವರ್ ಇದೆ. ಟೋಟಲ್ ಜಿ ಎಸ್ ಟಿ 2,50,000 ಇಂಟು 1,80,000 ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್ 12,90,000 ಮಾಡಿದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆಂಗಳೂರಿಗೆ ಎಷ್ಟು ಸಿಗುತ್ತೆ, 34,884. ಸೊ ಇದೇ ರೀತಿ ರಿಮೈನಿಂಗ್ ಬ್ರಾಂಚಸ್ಸಿಗೆ ಮಾಡುವಂಥದ್ದು. ಅಂದರೆ ಈ ರೀತಿ ಪ್ರಾಬ್ಲಮ್ ಇದುವರೆಗೂ ಕೇಳಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಸೊ ಕಾಂಪ್ಯೂಟ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಸೊ ಇದು ನಿಮಗೆ 12 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಆಲ್ರೆಡಿ ನಿಮಗೆ 6 ಮಾರ್ಕ್ಸ್ಗೆ ಕೇಳಿದ್ದಾರೆ, ಮತ್ತೆ ಅಗೇನ್ ಇಲ್ಲಿ ರಿಪೀಟ್ ಆಗಿದೆ. ಓಕೆ, ಅಸೆಸಿಬಲ್ ವ್ಯಾಲ್ಯೂ 10 lakh, ಬಿ ಸಿ ಡಿ 10%, ಸೇಫ್ಗಾರ್ಡ್ ಡ್ಯೂಟಿ 25%, ಆ್ಯಂಟಿ ಡಂಪಿಂಗ್ ಡ್ಯೂಟಿ 10 per kgs, ಟೋಟಲ್ ಇಂಪೋರ್ಟೆಡ್ ಗೂಡ್ಸ್ 10,000 kgs, IGST tariff on similar goods in India is 12%. What is the cost of imported goods? Very simple problem. Actually ಇದು 6 marks ಪ್ರಾಬ್ಲಮ್ನ ನಿಮಗೆ 12 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಸೊ ಈ ಫಾರ್ಮ್ಯಾಟ್ ಆಲ್ರೆಡಿ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ ಪ್ರಾಬ್ಲಮಲ್ಲಿ. ಈ ಫಾರ್ಮ್ಯಾಟ್ ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಫಸ್ಟ್ ಅಸೆಸಿಬಲ್ ವ್ಯಾಲ್ಯೂ 10 lakh rupees, ಆ್ಯಡ್ ಬಿ ಸಿ ಡಿ, ಎನ್ ಸಿ ಸಿ ಡಿ, ಸಿ ಬಿ ಡಿ. ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ನಿಮಗೆ ಬಿ ಸಿ ಡಿ ಮಾತ್ರ ಕೊಟ್ಟಿದ್ದಾರೆ. ಬೇಸಿಕ್ ಕಸ್ಟಮ್ ಡ್ಯೂಟಿ 10%, ಯಾವುದ್ರ ಮೇಲೆ ತೊಗೊಬೇಕು, ಆನ್ ಅಸೆಸಬಲ್ ವ್ಯಾಲ್ಯೂ ಮೇಲೆ 10 lakh ಇಂಟು 10%, 1 lakh. ಸೊ 1 lakh rupeesನ್ನು ತೊಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಎನ್ ಸಿ ಸಿ ಡಿ ಸಿ ವಿ ಡಿ ಕೊಟ್ಟಿಲ್ಲ, ಅದರಿಂದ ಸಬ್ ಟೋಟಲ್ ಎ ಮಾಡ್ಕೊಳ್ಳೋಣ, 11 lakh ಮತ್ತು 1 lakh. ನೆಕ್ಸ್ಟು ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್. ಏನಕ್ಕೆ ರೆಡ್ ಮಾರ್ಕ್ ಮಾಡಿದ್ದೇನೆ ಅಂದರೆ
ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೂ ಕೂಡ ನಾವು ಅಂಡರ್ಸ್ಟುಡ್ ಅದನ್ನು ಕಂಪಲ್ಸರಿ ತೊಗೊಬೇಕು. ಮ್ಯಾಂಡೇಟರಿ ವಿ ಶುಡ್ ಟೇಕ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಟ್ 10% ಆನ್ ಡ್ಯೂಟೀಸ್. ಸೊ 3 ಅಂದರೆ BCD NCCT CBD ಇದ್ದರೆ 3 ಡ್ಯೂಟೀಸ್ ಮೇಲೆ ತೊಗೊಬೇಕು. ಇಲ್ಲಿ ಒಂದೇ ಡ್ಯೂಟಿ ಇರೋದ್ರಿಂದ ಅದ್ರ ಮೇಲೆ 10% ತೊಗೊಳ್ಳಿ. 1 lakh ಇಂಟು 10% 10,000. ಆ್ಯಂಡ್ ದೆನ್ ಸೇಫ್ ಗಾರ್ಡ್ ಡ್ಯೂಟಿ ಕೊಟ್ಟಿದ್ದಾರೆ 25. ಓಕೆ, ಸೊ ಸೇಫ್ ಗಾರ್ಡ್ ಡ್ಯೂಟಿ 25% ಆನ್ AV ತೊಗೊಂಡಿದ್ದೀವಿ, ಅಸೆಸಬಲ್ ವ್ಯಾಲ್ಯೂ. ದೆನ್ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿಲ್ಲ. ಅವರು ಏನು ಮಾಡಿದ್ದಾರೆ ಅಂದರೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ 10 per kg, ಟೋಟಲ್ ಇಂಪೋರ್ಟೆಡ್ ಗೂಡ್ಸ್ 10,000 kgs ಅಂತ ಕೊಟ್ಟಿದ್ದಾರೆ. ಅಂದರೆ 1 kgಗೆ 10 rupees ಅಂತ. ಸೊ 10,000 ಇಂಟು 10 ಮಾಡಿದರೆ ನಮಗೆ 1 lakh rupees ಸಿಗುತ್ತೆ. ಅಂದರೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ 1 lakh rupees. ಸೊ ನೆಕ್ಸ್ಟ್ ಸಬ್ ಟೋಟಲ್ ಬಿ ಮಾಡ್ಕೊತೀವಿ. ಅದಾದಮೇಲೆ ಆ್ಯಡ್ IGST 12% ಹೇಳಿದ್ದಾರೆ. 12% ಆನ್ ಸಬ್ ಟೋಟಲ್ ಬಿ ಅಂದರೆ 14,60,000 ಮೇಲೆ 12% ಮಾಡಿದ್ರೆ 1,75,000. ಓಕೆ, ಸೊ ಇದಿಷ್ಟು ಆ್ಯಡ್ ಮಾಡಿದರೆ 16,35,000 ಟೋಟಲ್ ಅಮೌಂಟ್ ಅಥವಾ ಟೋಟಲ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್, ದ ಕಾಸ್ಟ್ ಆಫ್ ದಿ ಗೂಡ್ಸ್. ಆ್ಯಂಡ್ ಈ ಟೋಟಲ್ ಡ್ಯೂಟಿ ಕಾಲಮ್ನ ಆ್ಯಡ್ ಮಾಡಿದರೆ 6,35,000 ಇಸ್ ದ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. Okay, next problem. Okay, so from the following information you are required to calculate the assessable value and amount of GST payable by the dealer on his transaction. GST rate at 12% ಕೊಟ್ಟಿದ್ದಾರೆ. Selling price includes the following: cost of durable and returnable packaging, trade discount. ಮತ್ತು selling prices of ₹8 lakh does not include the following. ಸೊ ಕೆಲವೊಂದು ಐಟಮ್ಸು 13 ಐಟಮ್ಸು ಇನ್ಕ್ಲೂಡ್ ಆಗಿಲ್ಲ ಸೆಲ್ಲಿಂಗ್ ಪ್ರೈಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ 13 ಐಟಮ್ಸನ್ನು ನಾವೇನು ಮಾಡಬೇಕು, ಸೆಲ್ಲಿಂಗ್ ಪ್ರೈಸಿಗೆ ಇನ್ಕ್ಲೂಡ್ ಮಾಡಬೇಕು. ಹಾಗೆ ಈ 2 ಐಟಮ್ ಇನ್ಕ್ಲೂಡ್ ಆಗಿದೆ, ಆದರೆ ಇದು ಇನ್ಕ್ಲೂಡ್ ಆಗಬಾರ್ದಾಗಿತ್ತು, ಆದ್ದರಿಂದ ಅದನ್ನು ನಾವು ಲೆಸ್ ಮಾಡ್ಕೊತೀವಿ. ಸೊ ನಿಮಗೆ ಫಾರ್ಮ್ಯಾಟ್ ಇಲ್ಲಿದೆ, ನೀಟಾಗಿದೆ ನೋಡ್ಕೊಳ್ಳಿ. ಎಕ್ಸ್ಪೆನ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸು ಯಾವ್ದ್ಯಾವುದು, ಮತ್ತು ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಕ್ಲೂಸಿವ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗಿದೆ ಅದನ್ನು ಲೆಸ್ ಮಾಡಿ. ಸೊ ಇದೊಂದು ಫಾರ್ಮ್ಯಾಟ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫಾರ್ಮ್ಯಾಟನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಕಾಂಪಿಟೇಷನ್ ಆಫ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸಪ್ಲೈ, ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಆ್ಯಂಡ್ ಅಮೌಂಟ್ ಕಾಲಮ್. ಫಸ್ಟ್ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಗೂಡ್ಸ್ ಹೌ ಮಚ್, 8 lakh ತಗೊಳ್ಳಿ. ಆ್ಯಡ್, sorry, this is not the selling price, selling expenses. Okay, selling expenses 30,000, insurance cost 15,000, warranty charges 20,000, design and development charges 16,000, pre-delivery inspection charges 15,000, ಪ್ಯಾಕೇಜಿಂಗ್ ಕಾಸ್ಟ್ ಬಂದು 27,000. ಕೀಪ್ ಇಟ್ ಮೈಂಡ್, ಖಾಲಿ ಪ್ಯಾಕೇಜಿಂಗ್ ಕಾಸ್ಟ್ ಅಂತ ಇದ್ದರೆ ನಾವು ಅದನ್ನು ಆ್ಯಡ್ ಮಾಡ್ಕೊಬೇಕು. ಬಟ್ ಡ್ಯೂರಬಲ್ ಪ್ಯಾಕೇಜಿಂಗ್ ಕಾಸ್ಟ್ ಅಥವಾ ರಿಟರ್ನೇಬಲ್ ಪ್ಯಾಕೇಜಿಂಗ್ ಅಂತ ಬಂದಾಗ ಅದನ್ನು ಲೆಸ್ ಮಾಡ್ಕೊಬೇಕು. ಆ್ಯಂಡ್ ಮೆಟೀರಿಯಲ್ ಪರ್ಚೇಸ್ಡ್ ಬಂದು 2 lakh ಇದೆ, ಆ್ಯಡ್ ಮಾಡಿ. ಪಬ್ಲಿಸಿಟಿ ಚಾರ್ಜಸ್ 30,000 ಆ್ಯಡ್. ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ 75,000 ಆ್ಯಡ್ ಮಾಡಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 15,000 ಆ್ಯಡ್ ಮಾಡಿ. ಇನ್ಸ್ಟಾಲೇಷನ್ ಚಾರ್ಜಸ್ 35,000 ಆ್ಯಂಡ್ ಫ್ಲೈಟ್ ಚಾರ್ಜಸ್ 50,000 ಆ್ಯಂಡ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ 20,000. ಅಂದರೆ ಈ 13 ಐಟಮನ್ನು ನಾವು ಸೆಲ್ಲಿಂಗ್ ಪ್ರೈಸಿಗೆ ಆ್ಯಡ್ ಮಾಡಬೇಕು. ಯಾವುದಂದರೆ ದ ಸೆಲ್ಲಿಂಗ್ ಪ್ರೈಸ್ ಡಸ್ ನಾಟ್ ಇನ್ಕ್ಲೂಡೆಡ್ ದಿಸ್ ಫಾಲೋಯಿಂಗ್. ಸೊ ಇದು ಇನ್ಕ್ಲೂಡ್ ಆಗಿಲ್ಲ, ಆದ್ದರಿಂದ ನಾವು ಅದನ್ನು ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗ್ 1,30,000 ಲೆಸ್ ಮಾಡ್ಕೋಬೇಕು. ಮತ್ತು ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ 75,000 rupees, ಅದನ್ನು ಕೂಡ ಲೆಸ್ ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ 11,43,000. ಸೊ ಡಿಯರ್ ಸ್ಟೂಡೆಂಟ್ಸ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ ಟ್ಯಾಕ್ಸ್ ಪೇಬಲ್ ಐಡೆಂಟಿಫೈ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಈ ಫಾರ್ಮ್ಯಾಟ್ ನಿಮಗೆ ಬುಕ್ಕಲ್ಲೂ ಕೂಡ ಸಿಗುತ್ತೆ. ಸೊ ಅಥವಾ ನೀವು ಲ್ಯಾಪ್ಟಾಪಲ್ಲಿ ನೋಡೋದಿದ್ರೆ ಇದು ಕ್ಲಿಯರಾಗಿ ನಿಮಗೆ ಬರ್ಕೊಳ್ಬೋದು ಈ ಫಾರ್ಮ್ಯಾಟನ್ನು. ಸೊ ಫಾರ್ಮ್ಯಾಟ್ ಒಂದು ಕ್ಲಿಯರಾಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, Pawan Limited furnished the below information. Compute net GST payable.
ಓಕೆ, ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ನೆಟ್ ಜಿ ಎಸ್ ಟಿ ಪೇಯಬಲನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಪರ್ಚೇಸಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಆ್ಯಂಡ್ ಗೂಡ್ಸ್ ಪರ್ಚೇಸ್ ಫ್ರಮ್ ಅ ಯೂನಿಟ್ ಆಫ್ SEZ ಆ್ಯಂಡ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್, ಮೆಟೀರಿಯಲ್ ಪರ್ಚೇಸ್ಡ್ ವಿತಿನ್ ದ ಸ್ಟೇಟ್, ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಜಪಾನ್ ಕೊಟ್ಟಿದ್ದಾರೆ. ಅಂದರೆ ಈ ಫಸ್ಟ್ 5 ಐಟಮು ಕೂಡ ಪರ್ಚೇಸಸ್ಗೆ ಸಂಬಂಧಪಟ್ಟಿದ್ದು, ಅಂದರೆ ಪರ್ಚೇಸ್ ಮಾಡಿದರೆ ಅಂದರೆ ಇನ್ವರ್ಡ್ ಸಪ್ಲೈಗೆ ಸಂಬಂಧಪಟ್ಟಿದ್ದು, ಅಂದರೆ ಇನ್ಪುಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟ್ 6ನೇ ಪಾಯಿಂಟ್ ನೋಡಿ, ಸೇಲ್ಸ್ ಮಾಡಿದ್ದಾರೆ ಅಟ್ 18% ಆಫ್ GST. ಎಲ್ಲವೂ ಕೂಡ ಸೇಲ್ಸ್ ಮಾಡಿದ್ದಾರೆ. ಏನಂದರೆ ಸೇಲ್ಸ್ ಅಟ್ 18% ಆಫ್ GST. 7th ಪಾಯಿಂಟ್ ನೋಡಿ, ದ ಗೂಡ್ಸ್ ಆರ್ ಸೋಲ್ಡ್ ಆ್ಯಸ್ ಬಿಲೋ. ಅಂದರೆ ಈ ಟಿಕ್ ಮಾಡಿರೋ ಈ 4 ಐಟಮು ಕೂಡ ಸೇಲ್, ಅಂದರೆ ಔಟ್ವರ್ಡ್ ಸಪ್ಲೈ. ಓಕೆ, ಸೊ ಈ ಐಟಮ್ಸ್ ಔಟ್ವರ್ಡ್ ಸಪ್ಲೈ, ಇಲ್ಲಿ ಮೇಲೆ ಕೊಟ್ಟಿರುವಂತಹ ಐಟಮ್ಸು ಇನ್ವರ್ಡ್ ಸಪ್ಲೈ, ಅಂದರೆ ಇದು ಪರ್ಚೇಸು, ಇದು ಸೇಲ್. ಓಕೆ, ಇದನ್ನ ಇಟ್ಕೊಂಡು ನಾವು ನೆಟ್ GSTಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಟೇಬಲ್ ಹಾಕೊಳ್ಳೋಣ. ಕಾಂಪಿಟೇಷನ್ ಆಫ್ GST ಪೇಯಬಲ್, ಪರ್ಟಿಕ್ಯುಲರ್ಸ್ ಕಾಲಮ್, CGST, SGST, IGST ಕಾಲಮ್. ಆಯಿತಾ? ಸೊ ಫಸ್ಟ್ ನಿಮಗೆ ಗೊತ್ತಿದೆ, ಔಟ್ಪುಟ್ ಸಪ್ಲೈ ಕೊಟ್ಟಿರ್ತಾರೆ, ಅಂದರೆ ಸೇಲ್ ಕೊಟ್ಟಿರ್ತಾರೆ, ಮತ್ತು ಪರ್ಚೇಸಸ್ ಐಟಮ್ಸು ಕೊಟ್ಟಿದ್ದಾರೆ ಅಂದಾಗ ಆವಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಲೆಸ್ ಮಾಡಿದ್ರೆ ನಮಗೆ ನೆಟ್ GST ಪೇಯಬಲ್ ಸಿಗುತ್ತೆ. ಓಕೆ, ಫಸ್ಟ್ ಟ್ಯಾಕ್ಸ್ ಆನ್ ಔಟ್ವರ್ಡ್ ಸಪ್ಲೈ ಅಂದರೆ ಸೇಲ್. ಆಯಿತಾ? ಟ್ಯಾಕ್ಸ್ ಆನ್ ಸೇಲ್. ಫಸ್ಟ್ ಒನ್, ಸೇಲ್ ಟು SEZ ಇನ್ ಮೈಸೂರು. ನೋಡಿ, ಸೇಲಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ರೈಟ್ ಟಿಕ್ ಆಗಿದೆಯಲ್ಲ, ಸೊ ಇಲ್ಲಿ ಸೇಲಿಗೆ ಸಂಬಂಧಪಟ್ಟಿದೆ. ಇದನ್ನು ಫಸ್ಟ್ ತಗೊಳ್ಳೋಣ. 20% ಯೂನಿಟ್ ಆಫ್ SEZ ಇನ್ ಮೈಸೂರು, ಅಂದರೆ 20% ಆಫ್ ಯೂನಿಟನ್ನು ಮೈಸೂರಿಗೆ ಸೇಲ್ ಮಾಡಿದ್ದಾರೆ, ಮತ್ತು 30% ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸೇಲ್ ಮಾಡಿದ್ದಾರೆ, 20% ಮಂಗಳೂರು ಡೀಲರ್ಗೆ ಸೇಲ್ ಮಾಡಿದ್ದಾರೆ. ಆಯಿತಾ? ಅಂದರೆ 30, 20, 50, 50 + 20, 70% ಸೇಲ್ ಆಗಿದೆ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನು 30% ಉಡುಪಿ ಡೀಲರ್ಗೆ ಸೇಲ್ ಮಾಡಿದ್ದಾರೆ. ಅಂದರೆ ಟೋಟಲ್ಲು ಸೇಲ್ ಮಾಡಿರುವಂಥ 100% ಇದು. ಇದರಲ್ಲಿ ಎಷ್ಟು ಸೇಲ್ ಅಮೌಂಟ್, ಟೋಟಲ್ ಸೇಲ್ ಅಮೌಂಟು ಎಲ್ಲೂ ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಆಯಿತಾ? ಜಸ್ಟ್ 20%, 30%, 20%, 30% ಸೇಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆದರೆ ಈ ಪಾಯಿಂಟ್ ರೈಟ್ ಪಾಯಿಂಟ್ 3ನಲ್ಲಿ ನೋಡಿ, 20% ಟು ಎ ರಿಜಿಸ್ಟರ್ಡ್ ಡೀಲರ್ ಆಫ್ ಮ್ಯಾಂಗ್ಳೂರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಲೆವಿ 3 lakh. ಅಂದರೆ 3 lakh rupees 20% ಆದರೆ 100% ಎಷ್ಟು? ಆಯಿತಾ? 20% 3 lakh ಆದರೆ 100% ಎಷ್ಟಾಗುತ್ತೆ? 100% ಏನೋ ಟೋಟಲ್ ಸೇಲ್. 100%ಅಲ್ಲಿ 20% ಸೇಲ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೋಟ್ ಬರೆದಿದೆ ನೋಡಿ, ಸೇಲ್ ಟು ಎ ರಿಜಿಸ್ಟರ್ಡ್ ಡೀಲರ್ ಅಂಡ್ ಮ್ಯಾಂಗ್ಳೂರ್ 20% 3 lakh ಆದರೆ 100% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಟೋಟಲ್ ಸೇಲ್ ಇಸ್ ಈಕ್ವಲ್ ಟು 3 lakh ಇಂಟು 100/20 ಮಾಡಿಕೊಂಡ್ರೆ ನಮಗೆ ಟೋಟಲ್ ಎಷ್ಟು ಸೇಲ್ ಅಂತ ಸಿಗುತ್ತೆ? 15 lakh ಟೋಟಲ್ ಸೇಲ್. ಆಯಿತಾ? 15 lakh ಟೋಟಲ್ ಸೇಲಲ್ಲಿ 20% SEZ ಅಂದರೆ 3 lakh, ಮತ್ತು 30% ಇಲ್ಲಿ ಸೇಲ್ ಮಾಡಿದ್ದಾರೆ, ಆ್ಯಂಡ್ 20% ಇಲ್ಲಿ ಸೇಲ್ ಮಾಡಿದ್ದಾರೆ, ಆ್ಯಂಡ್ 30% ಇಲ್ಲಿ ಸೇಲ್ ಮಾಡಿದ್ದಾರೆ. ಆಯಿತಾ? ಓಕೆ, 20% ಅಂದರೆ 3 lakh, 30% ಅಂದರೆ 4,50,000, 20% ಅಂದರೆ 3 lakh, ಇಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಅಂದರೆ 30%, 4,50,000. 4,50,000, 4,50,000, 30, ಟೋಟಲ್ 15 lakh ಟೋಟಲ್ ಸೇಲ್. ಓಕೆ, ಸೇಲ್ ಟು SEZ ಇನ್ ಮೈಸೂರು. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಟ್ಯಾಕ್ಸನ್ನು ಕೊಡಬೇಕಾದ್ರೆ ಸೇಲ್ ಟು ಸ್ಪೆಷಲ್ ಎಕನಾಮಿಕ್ ಝೋನ್ ಇದ್ದರೆ ಅದು ನಿಲ್, IGSTಯಲ್ಲಿ ಬರುತ್ತೆ, ಬಟ್ ದಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ದೆನ್ ಸೆಕೆಂಡ್ ಒನ್, 30% ಟು ಎ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ನ್ಯೂ ಡೆಲ್ಲಿ. 30% ಆಫ್ 15 lakh ಅಂದರೆ 4,50,000. 4,50,000ಅಲ್ಲಿ ನಾವು 18% GSTಯನ್ನು ಮಾಡಿ 81,000. ಸೊ 81,000 ಬರುತ್ತೆ. 4,50,000 ಇಂಟು 30% 81,000. ಮತ್ತು ಇದು ಇವರ ಒಂದು ಕಂಪನಿ ನ್ಯೂ ಡೆಲ್ಲಿಗೆ ಸೇಲ್ ಮಾಡಿರೋದ್ರಿಂದ ದಟ್ ಈಸ್ IGST ಬರುತ್ತೆ. ದೆನ್ ಸೇಲ್ ಟು ಎ ಡೀಲರ್ ಇನ್ ಮ್ಯಾಂಗ್ಳೂರ್. ಓಕೆ, ಮಂಗಳೂರು ಡೀಲರ್ಗೆ ಸೇಲ್ ಮಾಡಿದ್ದಾರೆ. 20% ಅಂದರೆ 3 lakh. 3 lakh ಮೇಲೆ 18% ಕೊಡಿ, ಅದರಲ್ಲಿ 9% CGST ಆ್ಯಂಡ್ 9% SGST. ಆಯಿತಾ? ಸೊ 20% ಅಂದರೆ 3 lakh ಅಷ್ಟು ಸೇಲ್ ಮಾಡಿದ್ದಾರೆ. 3 lakh ಇಂಟು 18% ಅಂದರೆ 3 lakh ಇಂಟು 9%
27,000 CGST, 27,000 SGST. Then ಲಾಸ್ಟ್ ಸೇಲ್ ಬ್ಯಾಲೆನ್ಸ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಉಡುಪಿ. ಅಂದರೆ ಬ್ಯಾಲೆನ್ಸಲ್ಲಿ ಎಷ್ಟು ಪರ್ಸೆಂಟು? 30%. ಅಂದರೆ 4,50,000. 4,50,000 ಎಲ್ಲಿಗೆ ಸೇಲ್ ಮಾಡಿದರೆ? ಉಡುಪಿ ಅಂದರೆ ವಿತಿನ್ ಅ ಸ್ಟೇಟ್, ಅಂದರೆ CGST SGSTಗೆ ಬರುತ್ತೆ. ಅಂದರೆ 18% ಅಂದರೆ 9%. 4,50,000 9% CGST, 4,50,000 9% SGST. ಓಕೆ, ಸೊ ಇವ 4 ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 20% ಆಫ್ ಯೂನಿಟ್ ಆಫ್ SEZD ಅಂದರೆ 4,50,000 ಆ್ಯಸ್ ಪರ್ ದಿಸ್ ಕ್ಯಾಲ್ಕುಲೇಷನ್. 15 ಲ್ಯಾಕಲ್ಲಿ 20% ಅಂದರೆ ಎಷ್ಟು? 3 ಲ್ಯಾಕ್. 30% ಅಂದರೆ 4,50,000. 20% ಅಂದರೆ 3 ಲ್ಯಾಕ್. ಇಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ 30% ಅಂದರೆ 4,50,000. ಸೊ ಇದನ್ನು ಟೋಟಲ್ ಮಾಡ್ಕೊಳ್ಳಿ. ಗ್ರಾಸ್ GST ಸಿಗುತ್ತೆ ಟೋಟಲ್. ಅದಾದಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಈ 5 ಐಟಮ್ ಏನು? ಪರ್ಚೇಸ್ಗೆ ಸಂಬಂಧಪಟ್ಟಿದ್ದು. ಪವನ್ ಅವರು ಪರ್ಚೇಸ್ ಮಾಡಿದರೆ, ಪರ್ಚೇಸ್ ಮಾಡಿದಾಗ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಅದನ್ನು ನಾವು ಇಲ್ಲಿ ತೊಗೊಳ್ತೀವಿ. ಫಸ್ಟ್ ಒನ್, ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್. ಓಕೆ, ಲೋಕಲ್ ಮಾರ್ಕೆಟಿಂದ ಪರ್ಚೇಸ್ ಮಾಡಿದರೆ ಅದರ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. 3,500 ಬಂತು 5%. ಅಂದರೆ ಲೋಕಲ್ ಮಾರ್ಕೆಟ್ ಅಂದರೆ ವಿತಿನ್ ಅ ಸ್ಟೇಟ್, CGST ಆ್ಯಂಡ್ SGST. ಗೂಡ್ಸ್ ಪರ್ಚೇಸ್ ಫ್ರಮ್ ಯೂನಿಟ್ ಆಫ್ SEZ. ಆಯಿತಾ? SEZಗೆ ನಾವು ಸೇಲ್ ಮಾಡಿದ್ರೆ ಅಲ್ಲಿ ನಮಗೆ ಟ್ಯಾಕ್ಸ್ ಸಿಗೋದಿಲ್ಲ, ಮತ್ತು ಅಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ ಅಂದಾಗೂ ಕೂಡ ನಮಗೆ ಇಲ್ಲಿ ಯಾವುದೇ ರೀತಿ ಇನ್ಪುಟ್ ಟ್ಯಾಕ್ಸ್ ಸಿಗೋದಿಲ್ಲ. ಆದ್ದರಿಂದ ನಾನು ಇಲ್ಲಿ ನಿಲ್ ಅಂತ ಹಾಕ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಎ ಡೀಲರ್. ಸೊ 20,000 GST 18%. ಅಂದರೆ ಮೈಸೂರು ಡೀಲರಿಂದ ಪರ್ಚೇಸ್ ಮಾಡಿದ್ದಾರೆ ವಿತಿನ್ ಸ್ಟೇಟ್. 1,800 CGST, 1,800 SGST. ಅಂದರೆ 20%ಅಲ್ಲಿ 18%, ಅದನ್ನು ನೀವೇನು ಮಾಡ್ತೀರಾ? ಎರಡಕ್ಕೂ ಡಿವೈಡ್ ಮಾಡಿಕೊಡಿ. ಅಂದರೆ 20,000ಅಲ್ಲಿ 9% CGST, 9% SGST. ದೆನ್ ಲಾಸ್ಟ್ ಒನ್, ಮೆಟೀರಿಯಲ್ ಪರ್ಚೇಸ್ ವಿತಿನ್ ದ ಸ್ಟೇಟ್ ಫ್ರಮ್ ಅ ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್ 3 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಅಂದರೆ ಇಂಟ್ರೆಸ್ಟ್ ರೇಟ್ ಪರ್ಚೇಸ್ ಆಗಿದೆ, ಆದರೆ ಕಾಂಪೋಸಿಷನ್ ಸ್ಕೀಮನ್ನು ಆಫ್ ಮಾಡ್ಕೊಡೋರಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮಗೆ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಬೇಕಾದ್ರೆ ಕಾಂಪೋಸಿಷನ್ ಸ್ಕೀಮ್ನ ಆಫ್ ಮಾಡಿರೋರಿಂದ ಪರ್ಚೇಸ್ ಮಾಡಿದರೆ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಎನಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಯಿತಾ? ಕಾಂಪೋಸಿಷನ್ ಸ್ಕೀಮಿಂದ ಅವರ ಒಂದು ಕಂಪನಿಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದಾಗ ಅವರು ಟ್ಯಾಕ್ಸನ್ನು ಪೇ ಮಾಡಿರೋದಿಲ್ಲ. ಅಂದರೆ ಅವರು ಓವರಾಲ್ ಆಗಿ 5%, 1%, 6% ಟ್ಯಾಕ್ಸ್ ಪೇ ಮಾಡಿರ್ತಾರೆ. ಆದ್ದರಿಂದ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಕಾಂಪೋಸಿಷನ್ ಲೆವಿ. ಆಯಿತಾ? ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಎನಿ ಪರ್ಚೇಸಸ್ ಅಂಡರ್ ಕಾಂಪೋಸಿಷನ್ ಲೆವಿ ಸ್ಕೀಮ್ಸ್ ವಿ ಡು ನಾಟ್ ಕನ್ಸಿಡರ್ ಫಾರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. Then last one, material purchase from Japan including BCD and excluding GST at 28%, 1 lakh. ಓಕೆ, ಮೆಟೀರಿಯಲ್ ಇಂಪೋರ್ಟೆಡ್ ಫ್ರಮ್ ಜಪಾನ್ ಅಂದರೆ IGSTಗೆ ಬರುತ್ತೆ. ಬಿಕಾಸ್ ಇಂಟರ್ ಕಂಟ್ರಿ ಟ್ರಾನ್ಸ್ಪೋರ್ಟ್ ಎಷ್ಟು ಅಂದರೆ 28%. 1 lakh ಇಂಟು 28%, 28,000. ಓಕೆ, ಈಗ ಇದು 18,000, 5,300, ಇದು ಕೂಡ 5,300, ಇದು 28,000. ಅಂದರೆ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲಬಲ್ ದಿಸ್ ಮಚ್. ಸೊ ಈಗ ಈ ಟೋಟಲ್ ಏನು ಔಟ್ಪುಟ್ ಟ್ಯಾಕ್ಸ್ ಇದೆ ಅದರಿಂದ ಅವನಿಗೇನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಅದನ್ನು ಲೆಸ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ? ನೆಟ್ GST ಪೇಯಬಲ್ ಸಿಗುತ್ತೆ. ಓಕೆ, ಲಾಸ್ಟ್ ಪ್ರಾಬ್ಲಮ್ 24 ಮಾರ್ಕ್ಸ್ ಪ್ರಾಬ್ಲಮ್. ಆ್ಯಂಡ್ ಇದನ್ನು ನಾನು ನಿಮಗೆ ಕ್ಲಾಸಲ್ಲಿ ಕೂಡ ಮಾಡಿಸಿದ್ದೇನೆ, ಇಲ್ಲೊಂದ್ಸಲ ನೋಡ್ಕೊಳ್ಳೋಣ. ಗ್ಯಾಲಕ್ಸಿ ಕಲರ್ ಲ್ಯಾಬ್ಸ್ ಹ್ಯಾಸ್ ಇಂಪೋರ್ಟೆಡ್ ಅ ನ್ಯೂ ಫಿಲ್ಮ್ ಪ್ರೊಸೆಸಿಂಗ್ ಯೂನಿಟ್ ಫ್ರಮ್ ಕೊನಿಕಾ, ಸಿಂಗಾಪುರ್. ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಆಫ್ ಇಂಪೋರ್ಟ್. ಓಕೆ, ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಮ ಕಸ್ಟಮ್ ಡ್ಯೂಟಿ, ಏನು ಕಸ್ಟಮ್ ಟ್ಯಾರಿಫ್ ಆ್ಯಕ್ಟ್ ಲಾಸ್ಟ್ ಚಾಪ್ಟರ್ ಇದೆ, ಅದರಲ್ಲಿ ಬರುತ್ತೆ. ಸೊ ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅದಾದ ನಂತರ ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೇಬಲ್ ಹಾಕ್ಕೊಳ್ಳಿ. ಫಸ್ಟ್ ಕಾಸ್ಟ್ ಆಫ್ ದಿ ಮಿಷಿನ್ ಡಾಲರಲ್ಲಿದೆ, ಅದನ್ನು ನಾವೆಲ್ಲವೂ ಕೂಡ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಬೇಕು? ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಸಾರಿ, ಇಲ್ಲಿ ಯೂರೋ ಅಂತ ಹಾಕ್ಕೊಂಡಿದ್ದೀನಿ, ದಟ್ ಈಸ್ ಡಾಲರ್. ಎಸ್, ಡಾಲರಲ್ಲಿದೆ, ಅದನ್ನು ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಅವ್ರು ಎಕ್ಸ್ಚೇಂಜ್ ರೇಟೆಲ್ಲ ಕೊಟ್ಟಿರ್ತಾರೆ. ಆಯಿತಾ? ನೀವು ಇಲ್ಲಿ ಫಸ್ಟ್ ಬರ್ಕೊಳ್ಬೇಕಾದ್ರೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಎಕ್ಸ್ಚೇಂಜ್ ರೇಟ್ ಯಾವುದನ್ನು ತೊಗೊಳ್ಬೇಕಂದ್ರೆ $1 = ಇಲ್ಲಿ ನೋಡಿ, ಫಸ್ಟ್ ಡೇಟ್ ಆಫ್ ಎಂಟ್ರಿ ಇನ್ ವರ್ಡ್ಸ್
2/2/2019 exchange rate $1 is equal to 66. Date of submission of bill of entry 30/1/2019 exchange rate $1 is equal to 65 rupees. ಓಕೆ, ಇದರಲ್ಲಿ ನೀವು ಯಾವ ಎಕ್ಸ್ಚೇಂಜ್ ರೇಟನ್ನು ತೊಗೊಬೇಕು, ಡೇಟ್ ಆಫ್ ಸಬ್ಮಿಷನ್ ಆಫ್ ಬಿಲ್ ಆಫ್ ಎಂಟ್ರಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಡೇಟ್ ಆಫ್ ಸಬ್ಮಿಷನ್ ಆಫ್ ಬಿಲ್ ಆಫ್ ಎಂಟ್ರಿನ ನಾವು ಎಕ್ಸ್ಚೇಂಜ್ ರೇಟಾಗಿ ತೊಗೊಬೇಕು, ಅಂದರೆ 65 rupees. ಓಕೆ, $1 is equal to 65 rupee. ಎಸ್. ಸೊ ಕಾಸ್ಟ್ ಆಫ್ ಮೆಷಿನ್ $40,000 ಇದೆ, ಇಂಟು 65 ಮಾಡಿಕೊಂಡ್ರೆ ನಿಮಗೆ ರುಪೀಸಲ್ಲಿ ಸಿಗುತ್ತೆ 26 lakh. ಆ್ಯಡ್ ಕಾಸ್ಟ್ ಆಫ್ ದ ಮೆಷಿನ್ ಆ್ಯಡ್ ಕಾಸ್ಟ್ ಆಫ್ ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಆಕ್ಸೆಸರೀಸ್ $300 ಇದೆ, ಇಂಟು 65 ಮಾಡಿಕೊಂಡ್ರೆ ರುಪೀಸ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಪ್ಯಾಕೇಜಿಂಗ್ ಚಾರ್ಜಸ್ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಇನ್ಕ್ಲೂಡಿಂಗ್ ಡ್ಯೂರೇಬಲ್ ಪ್ಯಾಕೇಜಿಂಗ್ 50 ಅಂತ ಕೊಟ್ಟಿದ್ದಾರೆ. ಸೊ $250 ಆಯಿತಾ. ಇದು ನೀವು ಪ್ಯಾಕೇಜಿಂಗ್ ಚಾರ್ಜಸ್ ತೊಗೊಳ್ಳಿ. ಇಲ್ಲಿ ಏನು 50 ಡ್ಯೂರೇಬಲ್ ಇದೆ ಅದನ್ನು ಲೆಸ್ ಮಾಡಿಕೊಂಡು 200 ತೊಗೊಳ್ಳಿ, ಆಯಿತಾ. 200 ಇಂಟು 65 rupees. ಓಕೆ, ಪ್ಯಾಕೇಜಿಂಗ್ ಚಾರ್ಜಸ್ 200 ತೊಗೊಂಡಿದ್ದೀನಿ, ಬಿಕಾಸ್ ಇಲ್ಲಿ ನೋಡಿ $50 ಏನಾಗಿದೆ ಡ್ಯೂರೇಬಲ್ ಪ್ಯಾಕೇಜಿಂಗ್ ಇರೋದ್ರಿಂದ ಲೆಸ್ ಮಾಡ್ಕೊಳ್ಳಿ. 200 ಇಂಟು 65 13,000. ಅದಾದಮೇಲೆ ಲೈಸೆನ್ಸ್ ಫೀಸಸ್ ತೊಗೊಳ್ಳಿ, $5,000 ಇದೆ, 65 ಮಾಡಿದ್ರೆ ರುಪೀಸ್ಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಏರ್ ಫ್ರೈಟ್ ಮತ್ತು ಇನ್ಸೂರೆನ್ಸ್ ಆಫ್ಟರ್ FOB ವ್ಯಾಲ್ಯೂ ನಾವು ತೊಗೊಳ್ತೀವಿ. ಇನ್ಸ್ಟಾಲೇಷನ್ ಚಾರ್ಜಸ್ ಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ಚಾರ್ಜಸ್ ಅಂದರೆ ಅದು ಇಂಡಿಯಾಗೆ ಬಂದ ನಂತರ ಇಲ್ಲಿ ಕಂಪ್ನಿಯಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರ್ತಾರೆ, ಆದ್ದರಿಂದ ಅದು ನಾವು ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಷನ್ಗೆ ತೊಗೊಳ್ಳೋದಿಲ್ಲ. ಯಾಕಂದರೆ ಇದು ಆಫ್ಟರ್ ಇಂಪೋರ್ಟೇಷನ್ ಆಫ್ ದಿ ಗೂಡ್ಸ್ ಆಗಿರೋದ್ರಿಂದ ಇನ್ಸ್ಟಾಲೇಷನ್ ಚಾರ್ಜಸನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಕಮಿಷನ್ ಟು ದೇರ್ ಏಜೆಂಟ್ ಇನ್ ಸಿಂಗಾಪುರ್. ಆ್ಯಕ್ಚುಲಿ ಇದು ಯಾರು ದೇರ್ ಅಂದರೆ ವೆದರ್ ಬೈಯರ ಅಥವಾ ಸೆಲ್ಲರ ಏಜೆಂಟ್ ಕ್ಲಿಯರಾಗಿ ಕೊಟ್ಟಿಲ್ಲ, ಆದ್ದರಿಂದ ನಾವು ಇದು ಒಂದು ನೀವು ನೋಟ್ ಕೊಟ್ಟು ತೊಗೊಬೋದು. ದಿಸ್ ಕಮಿಷನ್ ವಿ ಕನ್ಸಿಡರ್ ಆಸ್ ಎ ಸೆಲ್ಲಿಂಗ್ ಕಮಿಷನ್ ಅಂತ ತೊಗೊಳ್ಳಿ. ಏಕೆಂದರೆ ಆ್ಯಂಡ್ $400 ಇದೆ, ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅವರು ಕೊಟ್ಟಿರಬೇಕು, ಯಾಕಂದ್ರೆ ಬೈಯಿಂಗ್ ಕಮಿಷನನ್ನು ನಾವು ತೊಗೊಳ್ಳೋ ಆಗಿಲ್ಲ, ಆಯಿತಾ. ಅವ್ರು ಬೈಯಿಂಗ್ ಕಮಿಷನ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾಗ ನಾವು ಅದನ್ನು ತೊಗೊಳ್ಳೋ ಆಗೋದಿಲ್ಲ. ಸೆಲ್ಲಿಂಗ್ ಕಮಿಷನ್ ಅಂತ ಕೊಟ್ಟಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ ನೀವು ಕಮಿಷನ್ನ ವೆದರ್ ಕನ್ಸಿಡರ್ ಮಾಡ್ಬೋದು ಬಿಡ್ಬೋದು, ಬಿಕಾಸ್ ದಿಸ್ ಇಸ್ ನಾಟ್ ಕ್ಲಿಯರ್. ದೇರ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ, ಆದ್ದರಿಂದ ಇದು ನೋಟ್ ಕೊಟ್ಟು ನೀವು ತೊಗೊಳ್ಳಿ, ಆಯಿತಾ. ಆಫ್ಟರ್ FOB ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಕೊಳ್ಳಿ. 29,83,000 ಬಂದಿದೆ. ಆ್ಯಡ್ ಫ್ರೈಟ್ ಚಾರ್ಜಸ್ ಇಲ್ಲಿ ನೋಡಿ, ಇಂಪೋರ್ಟೆಡ್ ಬೈ ಏರ್ ವೇ ಮೂಲಕ ಆಗಿದ್ದರೆ, ಆಯಿತಾ. ಇಲ್ಲಿ ಏರ್ ಚಾರ್ಜಸ್ ಅಂದರೆ ಬೈ ಏರ್ ಫ್ರೈಟ್ ಆಗಿದ್ದರೆ ನಾವು ಫ್ರೈಟ್ ಚಾರ್ಜ್ ಕೊಡಬೇಕಾದ್ರೆ 20% ಆಫ್ FOB ಮತ್ತು ಆ್ಯಕ್ಚುಯಲ್ ಫ್ರೈಟ್ ವಿಚ್ ಎವರ್ ಇಸ್ ಲೆಸ್ಸನ್ನು ನಾವು ತೊಗೊಬೇಕಾಗತ್ತೆ. ಸೊ ಇಲ್ಲಿ 20% ಆಫ್ FOB ಮತ್ತು ಆ್ಯಕ್ಚುಯಲ್ ಫ್ರೈಟನ್ನು ಕಂಪೇರ್ ಮಾಡಿದಾಗ ಆ್ಯಕ್ಚುಯಲ್ ಫ್ರೈಟೇ ಕಡಿಮೆ ಇದೆ. 600 ಇಂಟು 65 rupees ಮಾಡಿದ್ರೆ 39,000 ಬರುತ್ತೆ. ಈ ಎರಡರಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಮಾಡಿ. ವಿಚ್ ಎವರ್ ಇಸ್ ಲೆಸ್ ವಿ ಶುಡ್ ಕನ್ಸಿಡರ್ ಫಾರ್ ಟ್ಯಾಕ್ಸ್. ಆ್ಯಂಡ್ ಮತ್ತು ಇನ್ಸೂರೆನ್ಸ್ 40,000 ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಇನ್ ಕೇಸ್ ಇನ್ಸೂರೆನ್ಸ್ ಏನೂ ಕೊಟ್ಟಿಲ್ಲ ಅಂದರೆ ನೀವೆಷ್ಟು ತೊಗೊಳ್ತೀರಾ, 1.125% ಆನ್ FOB ವ್ಯಾಲ್ಯೂ ತೊಗೊಳ್ತೀರಾ. ಓಕೆ, ಸೊ FOB ವ್ಯಾಲ್ಯೂಗೆ ಫ್ರೈಟ್ ಚಾರ್ಜಸ್ ಮತ್ತು ಇನ್ಸೂರೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ. ಅಸೆಸಬಲ್ ವ್ಯಾಲ್ಯೂ ಸಿಕ್ಕಿದ ನಂತರ ಆ್ಯಸ್ ಯೂಶ್ವಲ್ ನೀವು ಕಸ್ಟಮ್ ಡ್ಯೂಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಒಂದು ಫಾರ್ಮ್ಯಾಟ್ ಇತ್ತಲ್ಲ, ಲಾಸ್ಟ್ 2 ಪ್ರಾಬ್ಲಮ್ ಮಾಡಿಸಿದ್ದೀನಿ. ಫಸ್ಟ್ ಅಸೆಸಬಲ್ ವ್ಯಾಲ್ಯೂ, ಆ್ಯಡ್ BCD ಆನ್ 10% ಆನ್ ಅಸೆಸಬಲ್ ವ್ಯಾಲ್ಯೂ, NCCD CVD ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ A ಬಂದಿದೆ. ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಕಂಪಲ್ಸರಿ ತೊಗೊಬೇಕು, ಮ್ಯಾಂಡೇಟರಿ. ಅದಾದಮೇಲೆ ಯಾವುದಾದ್ರು ಸೇಫ್ ಗಾರ್ಡ್ ಡ್ಯೂಟಿ ಏನಾದ್ರು ಇದೆಯಾ ನೋಡಿ. ಸೊ ಯಾವುದಿಲ್ಲ ಅಂದರೆ ಟೋಟಲ್ B. ಮತ್ತು ಇಲ್ಲಿ IGST ಕೊಟ್ಟಿದ್ದಾರೆ 18%. ಸೊ ಆ 18% IGSTಯನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ, ಒಂದು ಸಬ್ ಟೋಟಲ್ B ಮೇಲೆ ತೊಗೊಳ್ತಾ ಇದ್ದೀನಿ. ಮತ್ತು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಕಸ್ಟಮ್ ಡ್ಯೂಟಿ ಮತ್ತು ಟೋಟಲ್ ವ್ಯಾಲ್ಯೂ ಮತ್ತು ಅವನು ಎಷ್ಟು ಡ್ಯೂಟಿನ ಪೇ ಮಾಡಬೇಕು ಸಿಗುತ್ತೆ. ಓಕೆ, ಸೊ ಈ ಒಂದು ನಿಮಗೇನು ಒಟ್ಟು 10 ಪ್ರಾಬ್ಲಮ್ಸು ನಿಮ್ಮ 2019 ಮಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈ ಎಲ್ಲ ಪ್ರಾಬ್ಲಮನ್ನು ನಿಮಗೆ ಮಾಡಿಸಿದ್ದೇನೆ ನಾನು ಆಲ್ರೆಡಿ, ಆದ್ದರಿಂದ ನೀವು ಅದರಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.